ಮೇಡಮ್, ನಾನು ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ಕೆಲವು ಕ್ವಶನ್ಸ್ ಇದೆ. ಸೊ ಕ್ವಶನ್ಸ್ ಮೂಲಕ ಸೆಷನ್ ಸ್ಟಾರ್ಟ್ ಮಾಡಬಹುದಾ ಮೇಡಮ್? ಖಂಡಿತ. ಈಗ ನೀವು ನ್ಯಾಚುರೋಪತಿಯಲ್ಲಿ ಇದು ಡಾಕ್ಟರೇಟ್ ಮಾಡಿದ್ದೀರಾ, ನ್ಯಾಚುರೋಪತಿ ವಿಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಈ ನ್ಯಾಚುರೋಪತಿಗೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಏನಾದ್ರೂ ಸಂಬಂಧವಿದೆಯಾ ಮೇಡಮ್? ಓಕೆ, ನ್ಯಾಚುರೋಪತಿ ಅಂದ್ರೆ ಒಂದು ಮೆಡಿಸಿನ್ ಸಿಸ್ಟಮ್ ಅಂತ ಎಲ್ಲೂ ಇಲ್ಲ. ನ್ಯಾಚುರೋಪತಿ ಅಂದ್ರೆ ನಾವು ಹೇಗಿರ್ಬೇಕು, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂತ ತಿಳಿಸುವಂತಹದ್ದೇ ನ್ಯಾಚುರೋಪತಿ. ನ್ಯಾಚುರೋಪತಿ ಅಂತ ಸೆಪರೇಟ್ ಡಿಗ್ರಿ ಇಲ್ಲ, ಎಲ್ಲಾ ಕಡೆ ಇರೋದು ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್, ಅದೆರಡು ಒಂದೇ. ಈಗ ನಾವು ಹೇಗಿರ್ಬೇಕು, ಹೇಗ್ ತಿನ್ಬೇಕು, ಹೇಗ್ ಕೂತ್ಕೋಬೇಕು, ಹೇಗೆ ಯೋಚನೆ ಮಾಡ್ಬೇಕು, ನಮ್ಮ ದೇಹವನ್ನ ಹೇಗ್ ಇಟ್ಕೋಬೇಕು, ಅದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಾದ್ರೂ ಆಗಿರ್ಬೋದು. ಅಂದ್ರೆ ಕೆಲವ್ರಿಗೆ ಸ್ಪಿರಿಚುವಲ್ ಆಗಿ ಮೂವ್ ಆಗೋದಕ್ಕೆ ತುಂಬಾ ಇಷ್ಟ ಇರುತ್ತೆ, ವಿಲ್ಲಿಂಗ್ ಅಲ್ಲಿ ಇರ್ತಾರೆ. ಆದ್ರೆ ಕೆಲವ್ರಿಗೆ ನಾನು ಹೆಲ್ತ್ ನೋಡ್ಕೊಂಡು ಫಿಸಿಕ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೆಲ್ದಿ ಆಗಿದ್ರೆ ಸಾಕು ಅಂತ ಕೆಲವ್ರು ಇರ್ತಾರೆ. ಇಬ್ಬರಿಗೂ ಸಹ ನಮ್ಮ ಫಿಸಿಕಲ್ ಬಾಡಿ ಚೆನ್ನಾಗಿದ್ರೇನೆ, ನಮ್ಮ ಫಿಸಿಕಲ್ ಬಾಡಿ ಆರೋಗ್ಯವಾಗಿದ್ರೇನೆ ಮೈಂಡ್ ಕೂಡ ಆರೋಗ್ಯವಾಗಿರುವಂತದ್ದು. ನಮ್ಮ ಮೈಂಡ್ ಆರೋಗ್ಯವಾಗಿದ್ರೇನೆ ಫಿಸಿಕಲ್ ಬಾಡಿ ಕೂಡ ಆರೋಗ್ಯವಾಗಿರುವಂತದ್ದು. ಈ ಎರಡು ಕೂಡ ಟೂ ಸೈಡ್ಸ್ ಆಫ್ ಎ ಸೇಮ್ ಕಾಯಿನ್ ಅಂತ ಹೇಳ್ತೀವಲ್ಲ, ಹಾಗೆ ಒಂದಿರ್ಬೇಕು ಅಂದ್ರೆ ಇನ್ನೊಂದ್ ಇರ್ಲೇಬೇಕು. ಈ ನ್ಯಾಚುರೋಪತಿ ಅನ್ನೋದು ಯಾವ್ದೇ ಮೆಡಿಸಿನ್ಸ್ ಅನ್ನ ಕೊಡೋದಿಲ್ಲ. ಯಾವ್ದೇ ಕಾಯಿಲೆ ಬಂದ್ರು ಕೂಡ ಅಥವಾ ದೀರ್ಘಕಾಲಿಕವಾಗಿರುವಂತಹ ರೋಗಗಳಿದ್ರು ಕೂಡ ಯಾವ್ದೇ ಮೆಡಿಸಿನ್ಸ್ ಅನ್ನ ಕೊಡೋದಿಲ್ಲ. ನಾವು ದೈನಂದಿನ ಜೀವನದಲ್ಲಿ ಸರಿಯಾಗಿ ಇಲ್ದೇ ಇರೋ ವಿಷಯಗಳನ್ನ ಮಾಡ್ತಾ ಇರ್ತೀವಿ, ಸರಿಯಾಗಿ ಇಲ್ದೇ ಇರೋ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ, ಸರಿಯಾಗಿ ಇಲ್ದೇ ಇರೋ ಆಹಾರ ಕ್ರಮವನ್ನ ತಗೊಳ್ತಾ ಇರ್ತೀವಿ, ಸರಿಯಾಗಿ ಕ್ಲೀನ್ ಆಗಿ ಇಟ್ಕೊಂಡಿರೋದಿಲ್ಲ ಫಿಸಿಕಲ್ ಬಾಡಿಯನ್ನ. ಈ ಕಾರಣಗಳಿಂದ ರೋಗಗಳು ಬರುವಂತದ್ದು. ಇನ್ನೊಂದು ಕರ್ಮದ ಮೂಲಕ ರೋಗಗಳು ಬರುವಂತದ್ದು. ಈ ಎರಡೇ ರೀಸನ್ ಇರೋದು. ಒಂದು ನಾವು ಇನ್ಎಫಿಷಿಯಂಟ್ ಆಗಿ ಇರುವಂತದ್ದು, ಇನ್ನೊಂದು ನಮ್ಮ ಕರ್ಮಗಳ ಪರವಾಗಿ ರೋಗಗಳು ಬರುವಂತದ್ದು. ಈ ಎರಡೂ ಕೂಡ ಹೇಗೆ ಗುಣ ಮಾಡ್ಕೊಳ್ಬಹುದು, ಹೇಗೆ ಸರಿಯಾದ ಜೀವನ ಶೈಲಿ ಮುಖಾಂತರ ಅದನ್ನ ಓವರ್ಕಮ್ ಮಾಡಬಹುದು ಅನ್ನೋದು ನ್ಯಾಚುರೋಪತಿ ಕಲ್ಸುತ್ತೆ. ದಟ್ ಈಸ್ ವಾಟ್ ಸ್ಪಿರಿಚುಯಾಲಿಟಿ ಇಸ್ ಆಲ್ ಅಬೌಟ್. ಕರ್ಮಗಳ ಮುಖಾಂತರ ಬರೋದು, ಕರ್ಮಗಳನ್ನು ಕೂಡ ದಹನ ಮಾಡ್ಕೋಬಹುದು. ಅದು ನಮ್ಮ ಸರ್ವೀಸ್ ಇಂದ, ಅದು ನಮ್ಮ ಸ್ಪಿರಿಚುವಲ್ ಎವಲ್ಯೂಷನ್ ಇಂದ. ಅಂಡ್ ಇನ್ನ ಒಂದು ಪಾಸಿಬಿಲಿಟಿನೂ ಇದೆ. ಕರ್ಮಗಳಿಂದ ಈ ಕಾಯಿಲೆ ಬಂದಿರೋದು ಅಂತ ತಿಳ್ಕೊಂಡು ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಚಿಕ್ಕ ಚಿಕ್ಕ ವಿಷಯಗಳಿದ್ರೆ. ಅಥವಾ ನಮ್ಮ ಸಿಸ್ಟಮ್ ಅನ್ನ ಕ್ಲೀನ್ ಆಗಿ ಇಟ್ಕೊಂಡು ಅದನ್ನ ಹೀಲ್ ಕೂಡ ಮಾಡ್ಕೋಬಹುದು. ಅದು ನಮ್ಮ ಆಪ್ಷನ್. ಪೂರ್ತಿ ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಅದನ್ನ ಮೇಂಟೈನ್ ಮಾಡ್ಬೋದು, ಮ್ಯಾನೇಜ್ ಮಾಡಬಹುದು. ಖಂಡಿತವಾಗ್ಲೂ ಯಾವುದೇ ಕಾಯಿಲೆ ಆದ್ರೂ ಮ್ಯಾನೇಜ್ ಮಾಡ್ಬೋದು, ಹೀಲ್ ಮಾಡ್ಬೋದು. ಎಲ್ಲಾನು ಸಫರ್ ಪಡ್ಬೇಕು ಅಂತ ಎಲ್ಲೂ ಇಲ್ಲ. ದಟ್ ಈಸ್ ನೋಯಿಂಗ್ ವಾಟ್ ವಿ ಡಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕರ್ಮಗಳ ಮುಖಾಂತರ ಬಂದ್ರೆ ಯಾವ ಕಾರಣದಿಂದ ಆ ಕರ್ಮ ಬಂದಿದೆ, ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ವಿ ಹ್ಯಾವ್ ದಟ್. ಅದು ಹಿಪ್ನಾಟಿಸಮ್ ಅಲ್ಲಿ ವಿ ಟೀಚ್. ಅದು ಕೂಡ ಹೀಲಿಂಗ್ ಮಾಡ್ಕೋಬಹುದು. ಹೀಲಿಂಗ್ ಅನ್ನೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಳ್ಳೋದು ಅನ್ನೋದು ಸೂಕ್ತವಾದ ಪದ ಅಂತ ನಾನು ಹೇಳ್ತೀನಿ. ಸೊ ಅದು ಕರ್ಮಗಳಿಂದ ಬಂದಿದ್ರು, ನಮ್ಮ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಬಂದಿದ್ರು ಕೂಡ ನ್ಯಾಚುರೋಪತಿಯಲ್ಲಿ ಅದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ದಟ್ ಈಸ್ ವಾಟ್ ಸ್ಪಿರಿಚುಯಾಲಿಟಿ ಇಸ್ ಆಲ್ ಅಬೌಟ್. ಆಲ್ ಅಬೌಟ್ ಅನ್ನೋದಕ್ಕಿಂತ ದಟ್ ಈಸ್ ಅ ಬೇಸಿಕ್ ಪಾರ್ಟ್ ಆಫ್ ಸ್ಪಿರಿಚುಯಾಲಿಟಿ ಅಲ್ವಾ. ಅಕ್ಸೆಪ್ಟೆನ್ಸ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಇಟ್ಸ್ ಅ ಪಾರ್ಟ್ ಆಫ್ ಸ್ಪಿರಿಚುಯಾಲಿಟಿ. ಇಟ್ಸ್ ಆಲ್ಮೋಸ್ಟ್ ದ ಒನ್ ಅಂಡ್ ದ ಸೇಮ್, ಸಿಮಿಲರ್. ಥ್ಯಾಂಕ್ ಯು ಮೇಡಮ್. ನೀವು ನ್ಯಾಚುರೋಪತಿಯಲ್ಲಿ ಜಾಸ್ತಿ ಸಾತ್ವಿಕ ಆಹಾರ, ಸ್ಪೈಸಸ್ ಜಾಸ್ತಿ ಬಳಸೋದಿಲ್ಲ, ಸಾತ್ವಿಕ ಆಹಾರವನ್ನೇ ಎಲ್ಲರಿಗೂ ನೀವು ಹೇಳ್ತೀರಾ ಸಾತ್ವಿಕ ಆಹಾರವನ್ನು ತಗೊಳ್ಳಿ ಅಂತ. ಈ ಸಾತ್ವಿಕ ಆಹಾರ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಯಾವ ತರ ಅದು ನಮ್ಗೆ ಯೂಸ್ ಆಗತ್ತೆ ಮೇಡಮ್? ಓಕೆ, ಸಾತ್ವಿಕ ಆಹಾರ ಅಂದ್ರೆ ವಿ ಫೀಲ್ ಬರೇ ವೆಜಿಟೇಬಲ್ಸ್ ತಗೊಳ್ಳೋದು ಅಥವಾ ಜ್ಯೂಸಸ್ ತಗೊಳ್ಳೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೊಳ್ಳೋದು,
ಇದು ಮಾತ್ರನೇ ಸಾತ್ವಿಕ ಆಹಾರ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಏನ್ ತಿಂದೆ ನೀನು ಅಂತ ಇವಾಗ ಕೇಳಿದ್ರೆ ಪೀಪಲ್ ವಿಲ್ ಸೇ ಇಡ್ಲಿ ತಿಂದೆ, ಸಾಂಬಾರ್ ತಿಂದೆ, ವಡೆ ತಿಂದೆ, ಅಥವಾ ಬೆಂಡೆಕಾಯಿ ಫ್ರೈ ತಿಂದೆ. ಅದು ಸಾತ್ವಿಕನೇ ಅಲ್ಲ, ಅದ್ರಲ್ಲಿ ಇನ್ನೇನು ಇಲ್ಲ, ವೆಜಿಟೇಬಲ್ಸ್ ಅಷ್ಟೇ ಇರೋದು. ಆದ್ರೆ ಖಂಡಿತವಾಗ್ಲೂ ಅದು ಸಾತ್ವಿಕ ಆಹಾರ ಅಲ್ಲ. ಸಾತ್ವಿಕ ಆಹಾರ ಅಂದ್ರೆ ಅದ್ರೊಳಗೆ ಜೀವ ಇರ್ಬೇಕು. ನಾವ್ ಏನ್ ತಿಂತೀವೋ ಅದು ಫ್ರೆಶ್ ಆಗಿರ್ಬೇಕು, ಅದಕ್ಕೆ ಜೀವ ಇರ್ಬೇಕು. ಫ್ರೆಶ್ ಆಗಿದ್ರೆ ಮಾತ್ರನೇ ಅದ್ರೊಳಗೆ ಜೀವ ಇರುವಂತದ್ದು, ಅದ್ರೊಳಗೆ ನೀರ್ ಇರುವಂತದ್ದು. ಸಿ ಎಲ್ಲರಿಗೂ ಈಗ ಜನರಲ್ ಆಗಿ ಗೊತ್ತಿರುತ್ತೆ, ಟೊಮ್ಯಾಟೊ ಇರುತ್ತೆ. ಒಂದು ಟೊಮೊಟೊ ತಗೊಂಡ್ರೆ ಫ್ರೆಶ್ ಟೊಮೊಟೊ, ಆ ಟೊಮೊಟೊ ಅಲ್ಲಿ ನೀರಿನ ಅಂಶ ಇರುತ್ತೆ. ಆ ಟೊಮೊಟೊ ಸ್ವಲ್ಪ ದಿವಸ ಇಟ್ರೆ ಅದು ಬಾಡೋಗುತ್ತೆ, ಅದಾದ್ಮೇಲೆ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದಾದ್ಮೇಲೆ ಹುಳಗಳು ಬರುತ್ತೆ. ಆ ಪ್ರಾಸೆಸ್ ಅಲ್ಲೇ ನಡೀತೆ. ಒಂದ್ 10 ದಿವಸ 15 ದಿವಸ 1 ತಿಂಗಳು ಇಟ್ರೆ ಈ ಪ್ರಾಸೆಸ್ ನಡೆಯುತ್ತೆ. ಅದೇ ಡಿಹೈಡ್ರೇಟೆಡ್ ಟೊಮೆಟೊ ಅನ್ನೋದು ಬರುತ್ತೆ. ಅಂದ್ರೆ ಟೊಮೆಟೊನ ಒಣಗಿಸಿ ಒಂದ್ ಲೇಯರ್ ತರ ಮಾಡಿರ್ತಾರೆ. ಆ ಟೊಮೆಟೊನು ಬಳಸಿದ್ರು ಹುಳಿ ಬರುತ್ತೆ. ಇನ್ನೂ ಈಸಿ ಎಕ್ಸಾಂಪಲ್ ಅಂದ್ರೆ ನಾವೆಲ್ಲ ಬಳಸುವಂತಹ ಬಟಾಣಿ. ಸೊ ಸೀಸನ್ ಅಲ್ಲಿ ಬಟಾಣಿ ತಗೊಂಡು ಅದನ್ನ ಎಲ್ಲಾ ಒಣಗಿಸ್ಕೊಂಡು ಇನ್ನೊಂದ್ ಸೀಸನ್ ಅಲ್ಲಿ ಉಪಯೋಗಿಸ್ತೀವಿ. ಕಾಮನ್ ರೈಟ್? ನಾವು ಉಪಯೋಗಿಸುವಂತಹ ಬಟಾಣಿ ಸೀಸನ್ ಅಲ್ಲಿ ಅಂದ್ರೆ ಸಂಕ್ರಾಂತಿ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಬರ್ತಿರುತ್ತೆ ಬಟಾಣಿ ಅನ್ನೋದು. ಸೊ ಅದ್ರಲ್ಲಿ ಏನಿರುತ್ತೆ, ನೀರಂಶ ಇರುತ್ತೆ, ಮೆತ್ತಗಿರುತ್ತೆ. ಒಂದ್ ಸ್ವಲ್ಪ ದಿವಸ ಬಿಟ್ರೆ ಅದು ಕೆಡುತ್ತೆ ಆಚೆನೆ ಇಟ್ಟಿದ್ರೆ. ದಿಸ್ ಇಸ್ ಅ ಕಾಮನ್ ಥಿಂಗ್. ಅದೇ ಬಟಾಣಿಯನ್ನ ಪೂರ್ತಿಯಾಗಿ ಡಿಹೈಡ್ರೇಟ್ ಮಾಡಿ ಪೂರ್ತಿಯಾಗಿ ಒಣಗಿಸಿ ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಇಡಬಹುದು, ಫ್ರೀಸ್ ಮಾಡ್ಬೋದು. ಈ ಫ್ರೆಶ್ ಬಟಾಣಿ ಏನಿದೆ ಅದು ಸಾತ್ವಿಕ ಆಹಾರ. ನಾವು ಫ್ರೀಸ್ ಮಾಡಿರುವಂತಹ ಬಟಾಣಿ ಏನಿದೆ ಅದು ಸಾತ್ವಿಕ ಆಹಾರ ಅಲ್ಲ. ಯಾಕೆಂದ್ರೆ ಅದ್ರಲ್ಲಿ ಜೀವ ಇಲ್ಲ. ಜೀವ ಇದ್ರೇನೆ ಅದು ಕೆಡುವಂಥದ್ದು. ಲೈಫ್ ಇದ್ರೇನೆ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು, ಅದಕ್ಕೆ ಫಂಗಸ್ ಬರುವಂತದ್ದು ಎಲ್ಲ. ಅದಕ್ಕೆ ಜೀವ ಇಲ್ಲ ಅಂದ್ರೆ ಯಾವ ಇನ್ಫೆಕ್ಷನ್ ಆಗಲ್ಲ. ಆ ಚಿಕ್ಕ ಚಿಕ್ಕ ಹುಳಗಳಿಗೂ ಗೊತ್ತು ಜೀವ ಇರೋದನ್ನ ಮಾತ್ರ ತಿನ್ಬೇಕು ಅಂತ, ಬಟ್ ವಿ ಡೋಂಟ್ ನೋ ದಟ್. ಸೊ ಸಾತ್ವಿಕ ಆಹಾರ ಅಂದ್ರೆ ಅದು ಫ್ರೆಶ್ ಆಗಿರ್ಬೇಕು, ಅದ್ರೊಳಗೆ ನೀರಿನ ಅಂಶ ಇರ್ಬೇಕು. ಗ್ರೀನ್ ಅನ್ನೋದು ಮ್ಯಾಂಡೇಟರಿ ಅಲ್ಲ, ಎನಿ ನ್ಯಾಚುರಲ್ ಕಲರ್ ಇರ್ಬೇಕು, ಅದು ಸಾತ್ವಿಕ ಆಹಾರ. ಈಗ ನಾವೇನ್ ಹೇಳ್ತೀವಿ, ಏನ್ ಮಾಡಿದ್ದೆ ಅಡ್ಗೆ, ಬೆಂಡೆಕಾಯ್ದು ಫ್ರೈ ಮಾಡಿದ್ದೆ. ಖಂಡಿತವಾಗ್ಲೂ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಅದು ಸಾತ್ವಿಕ ಆಹಾರ ಅಲ್ಲ. ಒಂದ್ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಬೆಂಡೆಕಾಯಿ ಫ್ರೈ ಅಂದ್ರೆ ನಾವು ಸಾಸಿವೆ ಎಣ್ಣೆ ಹಾಕಿ ಒಂದ್ 2-3 ಸ್ಪೂನ್ ಚೆನ್ನಾಗಿ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಬೆಂಡೆಕಾಯನ್ನ ಹಾಕಿ ಅದನ್ನ ಫ್ರೈ ಮಾಡ್ತೀವಿ, ಇಲ್ಲಾಂದ್ರೆ ಡೀಪ್ ಫ್ರೈ ಮಾಡ್ತೀವಿ, ರೈಟ್? ಒಂದು ಡ್ರಾಪ್ ಅಷ್ಟು ಎಣ್ಣೆ, ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ, ಕಾದಿರೋಂಥ ಎಣ್ಣೆ ನಿಮ್ಮ ಕೈ ಮೇಲೆ ಬಿದ್ದರೆ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಆ ಏರಿಯಾ ಪೂರ್ತಿ ಬೊಬ್ಬೆ ಬರುತ್ತೆ. ಆ ಸುತ್ತಮುತ್ತ ಇರುವಂತಹ ಸೆಲ್ಸ್ ಎಲ್ಲವೂ ಸತ್ತು ಹೋಗುತ್ತೆ. ದಿಸ್ ಇಸ್ ಅ ಕಾಮನ್ ಪ್ರಾಸೆಸ್. ಇಷ್ಟು ದೊಡ್ಡ ಮನುಷ್ಯರು ನಾವು, ಇಷ್ಟು ನರ್ವ್ಸ್ ಇದೆ ನಮ್ಗೆ, ಇಷ್ಟು ಸಿಗ್ನಲ್ಸ್ ಕೊಡುತ್ತೆ, ಇಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ ನಾವು. ನಮ್ಮ ಬಾಡಿನೇ ಅದು ಸುಟ್ಟು ಹಾಕುತ್ತೆ. ಆ ಸೆಲ್ಸ್ ಎಲ್ಲ ಸತ್ತೋಗುತ್ತೆ, ಮತ್ತೆ ಅದು ಹೊಸ ಸೆಲ್ಸ್ ಬರುತ್ತೆ, ರಿಜುವಿನೇಟ್ ಆಗುತ್ತೆ. ದಟ್ಸ್ ಅನದರ್ ಪ್ರಾಸೆಸ್. ಅದೇ ಅಷ್ಟು ಚಿಕ್ಕ ಬೆಂಡೆಕಾಯಿ, ಅಷ್ಟು ಚಿಕ್ಕ ಲೈಫ್ ಇರುವಂತಹದ್ದು, 70 to 80% ವಾಟರ್. ನಾವು ಇಷ್ಟು ದೊಡ್ಡ ಸಿಸ್ಟಮ್, ನಾವು ನಮ್ಗೆ ನೋವಾಗುತ್ತೆ, ಸುಟ್ಟೋಗುತ್ತೆ, ಆ ಸೆಲ್ಸ್ ಪೂರ್ತಿಯಾಗಿ ಸತ್ತು ಹೋಗುತ್ತೆ, ಲೈಫೇ ಇರೋಲ್ಲ ಆ ಸೆಲ್ಸ್ಗೆ. ಅಂತದ್ದು ಬೆಂಡೆಕಾಯನ್ನ ಪೂರ್ತಿ ಆಯಿಲ್ ಅಲ್ಲಿ ಫ್ರೈ ಮಾಡಿದ್ರೆ ಅದ್ರೊಳಗಿರುವಂತಹ ನಾರಿನ ಅಂಶ ಏನಾಗ್ಬೋದು, ಅದ್ರ ಒಳಗಿರುವಂತಹ ಜಿಗಿಟಿನ ಅಂಶ ಏನಾಗತ್ತೆ, ಮತ್ತೆ ಅದ್ರ ಒಳಗಿರುವಂತಹ ನೀರಿನ ಕಂಟೆಂಟ್ ಏನಾಗತ್ತೆ, ಅದ್ರ ಒಳಗಿರುವಂತಹ ನ್ಯೂಟ್ರಿಯನ್ಸ್ ಏನಾಗತ್ತೆ, ಯಾವುದು ಮೈಗೆ ಸೇರಲ್ಲ. ಬಟ್ ವಿ ಸೇ ಸಾತ್ವಿಕ್ ಫುಡ್. ಎಲ್ಲಿಂದ ಸಾತ್ವಿಕತೆ ಅದು? ಸೊ ಸಾತ್ವಿಕ್ ಫುಡ್ ಅನ್ನೋದು ಯಾವ ಫಾರ್ಮ್ ಅಲ್ಲಿ ಇರುತ್ತೋ ಅದೇ ಫಾರ್ಮ್ ಅಲ್ಲಿ ನಾವು ತಗೋಬೇಕು. ಬೆಂಡೆಕಾಯಿ ಫ್ರೆಶ್ ಆಗಿದೆ, ಮ್ಯಾಕ್ಸಿಮಮ್ ಏನು ಅಂದ್ರೆ ವಿ ಕ್ಯಾನ್ ಸ್ಟೀಮ್ ಇಟ್. ಎಣ್ಣೆ ಇಲ್ಲದೆ ಅಥವಾ ತುಪ್ಪ ಇಲ್ಲದೆ ಅದನ್ನ ಬಾಡಿಸಬಹುದು.
ಒಂದು ಪಾತ್ರೆಗೆ ಹಾಕಿ ಒಂಚೂರ್ ನೀರನ್ನ ಚಿಮ್ಕ್ಸಿ ಮುಚ್ಚಿಟ್ರೆ ಅದು ಖಂಡಿತವಾಗ್ಲೂ ಸ್ಟೀಮ್ ಆಗುತ್ತೆ, ಇಲ್ಲ ಬೇಯುತ್ತೆ. ದಟ್ ಈಸ್ ಅ ವೇ ವಿ ಶುಡ್ ಈಟ್. ಹಾಗೆ ತಿನ್ಬೇಕು ಅದನ್ನ. ಹಾಗೆ ತಿನ್ನೋದಿಲ್ಲ, ಅದ್ರ ಲೈಫ್ ಅನ್ನ ಪೂರ್ತಿಯಾಗಿ ಕಿಲ್ ಮಾಡಿ ತಿಂತೀವಿ. ಅದು ಸಾತ್ವಿಕ್ ಫುಡ್ ಅಲ್ಲ. ಯಾವುದು ಹೇಗಿರುತ್ತೋ ಆಲ್ಮೋಸ್ಟ್ ಅದೇ ವೇಲಿ ತಿನ್ನೋದಕ್ಕೆ ಪ್ರಯತ್ನ ಪಡ್ಬೇಕು. ಅದು ಸಾತ್ವಿಕ್ ಫುಡ್. ಅಂಡ್ ವೆಜಿಟೇರಿಯನ್ ಫುಡ್ ಈಸ್ ದ ಓನ್ಲಿ ಸಾತ್ವಿಕ್ ಫುಡ್. ಟು ಬಿ ಫ್ರಾಂಕ್, ನಾನು ಹಾಫ್ ವೀಗನ್ ಅನ್ನೋದನ್ನ ಇಷ್ಟಪಡಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂದ್ರೆ ನಮ್ಮ ಹಾಲ್ ಎಲ್ಲಿಂದ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಹಾಲು ಪ್ಯಾಕೆಟ್ ಇಂದ ತಗೊಳ್ತೀನಿ ಅಥವಾ ಇನ್ನ ಟೆಟ್ರಾ ಪ್ಯಾಕ್ ಅಲ್ಲಿ ತಗೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದು ಆರೋಗ್ಯವಾಗಿರುವಂತಹ ಹಾಲಲ್ಲ. ಈಗ ನಿಮ್ ಮನೆ ಕಡೆ ಯಾರಾದ್ರೂ ಹಸು ಇಟ್ಕೊಂಡಿದ್ದಾರೆ, ಅವರಿಂದ ನಾವು ಹಾಲನ್ನ ತಗೊಳ್ತೀವಿ, ವರ್ತನೆ ಮಾಡ್ಕೊಂಡಿದೀವಿ ಅಂದ್ರೆ ದಟ್ ಈಸ್ ಫೈನ್. ಅದನ್ನ ನೀವು ಸೇವಿಸಬಹುದು. ಯಾಕೆಂದ್ರೆ ಅದರಲ್ಲಿ ಅಷ್ಟೊಂದಾಗಿ ಹಾರ್ಮೋನ್ಸ್ ಇಂಜೆಕ್ಟ್ ಆಗಿರೋದಿಲ್ಲ. ಅಂಡ್ ಒಂದು ಗೋವಿನ ಹಾಲು ಅಥವಾ ಒಂದು ಎಮ್ಮೆ ಹಾಲು ತಗೊಳ್ಳೋದು ಉತ್ತಮ. ನಾಟ್ ಲೈಕ್ ಮಿಕ್ಸಿಂಗ್ ಆಲ್ ದ ಕೌಸ್ ಮಿಲ್ಕ್ ಅಂಡ್ ಹ್ಯಾವಿಂಗ್ ಇಟ್. ದಟ್ ಈಸ್ ಅ ಡಿಫರೆಂಟ್ ಟಾಪಿಕ್ ಅಬೌಟ್ ವೀಗನಿಸಮ್. ಬಟ್ ಎಷ್ಟು ಫ್ರೆಶ್ ಆಗಿರುವಂತ ಆಹಾರವನ್ನ ತಗೊಳ್ತೀವೋ, ಎಷ್ಟು ಆ ಆಹಾರವನ್ನ ಕಿಲ್ ಮಾಡದೆ, ಸಾಯಿಸದೆ ಅದ್ರ ನ್ಯೂಟ್ರಿಷನ್ ನ ತಗೊಳ್ತೀವೋ, ದಟ್ ಈಸ್ ವಾಟ್ ಸಾತ್ವಿಕ್ ಫುಡ್ ಈಸ್ ಆಲ್ ಅಬೌಟ್. ಈಗ ಒಣಗಿಸಿ ತಗೊಂಡಿದೀನಿ. ಈಗ ಜನರಲ್ ಆಗಿ ಕೊತ್ತಂಬರಿ ಬೀಜ ಯೂಸ್ ಮಾಡ್ತೀವಿ, ಅದ್ರ ಬದಲು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದಲ್ಲ. ದಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಇನ್ ಅ ಮಚ್ ಬಿಗ್ ವೇ. ಬಟ್ ವಿ ವಾಂಟ್ ಎವ್ರಿಥಿಂಗ್ ಟು ಹ್ಯಾಪನ್ ವೆರಿ ಫಾಸ್ಟ್. ಈಗ ಯಾವ್ದಾದ್ರು ತರಕಾರಿಯನ್ನ ಬೇಯಿಸಿದ್ರು ಕೂಡ ಎಣ್ಣೆ ಹಾಕದೆ ಹಾಗೆ ಒಂದು 10 ನಿಮಿಷ, 1/4 ಗಂಟೆ ಒಂದು ಗಿನ್ನಿಲಿ ಇಟ್ರೆ ಖಂಡಿತವಾಗ್ಲೂ ಬೇಯುತ್ತೆ. ಬಟ್ ವಿ ವಾಂಟ್ ಥಿಂಗ್ಸ್ ಟು ಹ್ಯಾಪನ್ ವೆರಿ ಫಾಸ್ಟ್. ಇಲ್ಲ, ಎಣ್ಣೆ ಹಾಕಿದ್ರೆ 5 ನಿಮಿಷದಲ್ಲಿ ಆಗೋಗುತ್ತೆ. ಈಗ ಬೇಳೆ ಬೇಯಿಸೋದು ಅಷ್ಟೇ, ಹಾಗೆ ಬೇಳೆ ಬೇಯಿಸ್ಬೋದು. ಒಂದ್ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿ ಬೇಳೆನ ಖಂಡಿತವಾಗ್ಲೂ ಬೇಯಿಸ್ಬೋದು. ಅಂಡ್ ಬೇಳೆ ಕಾಳುಗಳನ್ನ ತಿನ್ನೋ ವಿಧಾನನೇ ಬೇರೆ ಇರುತ್ತೆ. ಯಾವ್ದೇ ಬೇಳೆ ತಿಂದ್ರು, ಯಾವ್ದೇ ಕಾಳನ್ನ ತಿಂದ್ರು ಅದನ್ನ ಫಸ್ಟ್ ಸೋಕ್ ಮಾಡ್ಬೇಕು. ಅಂದ್ರೆ ಫಸ್ಟ್ ನೆನ್ಸಿರ್ಬೇಕು. ಅಟ್ಲೀಸ್ಟ್ 2 ರಿಂದ 3 ಗಂಟೆಗಳ ಕಾಲ ಆ ಬೇಳೆಯನ್ನ ಅಥವಾ ಕಾಳುಗಳನ್ನ ಜಾಸ್ತಿ ನೆನ್ಸ್ಬೇಕಾಗತ್ತೆ. ಕಟ್ ಆಗಿರುವಂತಹ ಬೇಳೆಗಳನ್ನ ಕನಿಷ್ಠ ಪಕ್ಷ 2 ರಿಂದ 3 ಗಂಟೆಗಳ ಕಾಲ ನೆನೆಸ್ಬೇಕು. ಆವಾಗ ಮಾತ್ರ ಅದ್ರಲ್ಲಿ ನಮಗೆ ಬೇಡದೇ ಇರುವಂತಹ ಆಸಿಡ್ಸ್ ಇರುತ್ತೆ. ಸೊ ಆ ಆಸಿಡ್ಸ್ ಅನ್ನ ತಿನ್ನೋದ್ರಿಂದಾನೇ ರುಮೆಟಿಡ್ ಆರ್ಥರೈಟಿಸ್ ಆಗಿರ್ಬಹುದು, ಅಥವಾ ಮಂಡಿ ನೋವು ಅಂತ ಏನ್ ಹೇಳ್ತೀವಿ, ಆರ್ಥರೈಟಿಸ್ ಆಗಿರಬಹುದು. ಈ ಆಸಿಡ್ ಫಾರ್ಮೇಶನ್ಸ್ ಜಾಸ್ತಿ ಆಗಿ ಗ್ಯಾಸ್ ಪಾಸ್ ಆಗೋಂಥದ್ದು ಇರ್ಬೋದು. ಇದೆಲ್ಲ ಆಗೋದು ಆ ಬೇಳೆಗಳನ್ನ ನೆನೆಸದೇ ಇರೋದ್ರಿಂದಾನೆ. ಸೊ ಇಟ್ಸ್ ಅ ಸ್ಲೋ ಪ್ರಾಸೆಸ್. ನಾನ್ ಮಧ್ಯಾಹ್ನ ಅಡಿಗೆ ಮಾಡೋದಕ್ಕೆ ನಾನು ಬೆಳಗ್ಗೆನೆ ಬೇಳೆ ನೆನೆಸ್ಬೇಕು. ಇಲ್ಲ ಬೆಳಗ್ಗೆ ಬೇಳೆ ಏನಾದ್ರೂ ಬಳಸಿ ಅಡಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ನಾನೊಂದು 3 hours ಮುಂಚೆ ನೆನ್ಸಿರ್ಬೇಕು. ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಬಟ್ ನಮ್ಗೆ ಈಗ ಅಷ್ಟು ಟೈಮ್ ಇಲ್ಲ, ಎಲ್ಲದಕ್ಕೂ ಟೈಮ್ ಇಲ್ಲ, ಏನಾಗಲ್ಲ. ವಿ ಥಿಂಕ್ ಲೈಕ್ ದಟ್. ಏನಾಗುತ್ತೆ, ಒಂದ್ ವಿಸಿಲ್ ಜಾಸ್ತಿ ಕೂಗ್ಸಿದ್ರೆ ಆಯ್ತು. ಒಂದ್ ವಿಸಿಲ್ ಜಾಸ್ತಿ ಕೂಗಿಸ್ತೀರಾ, ಆದ್ರೆ ಅದ್ರಲ್ಲಿರುವಂತಹ ಆಸಿಡ್ ಅನ್ನ ನಾವು ರಿಲೀಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೆನೆಸದೆ ಹೋದ್ರೆ. ನಮ್ಮ ಹಿಂದಿನವರು ಏನೇ ಅಡಿಗೆ ಮಾಡ್ತಿದ್ರು ಅದನ್ನ ನೆನೆಸೋರು, ಇಲ್ಲ ಅದನ್ನ ಹುರಿಯೋರು. ಎಣ್ಣೆ ಹಾಕದೆ ಹಾಗೆ ಬಿಸಿ ಮಾಡಿ ಹುರಿಯೋರು. ಈಗ ಪಾಯಸಗಳನ್ನ ತಗೊಳ್ಬಹುದು. ಉರಿ ಅಂದ್ರೆ ಫಸ್ಟ್ ಉರಿತಾರೆ ಏನಾದ್ರೂ ಕಾಳು ಬೇಳೆಗಳನ್ನ, ಹಾಗೆ ಉರಿದು ಆಮೇಲೆ ಪಾಯಸಗಳನ್ನ ಮಾಡ್ತಾರೆ. ಅಥವಾ ಕೋಸಂಬರಿ ಇರ್ಬೋದು, ದೋಸೆ ಇರ್ಬೋದು, ಎನಿಥಿಂಗ್ ಕಾಳುಗಳನ್ನ ಅಥವಾ ಬೇಳೆಗಳನ್ನ ನೆನೆಸದೆ ಯಾವ್ದೇ ಡಿಶ್ ಅನ್ನ ಮಾಡ್ತಾನೆ ಇರ್ಲಿಲ್ಲ. ಬಟ್ ವಿ ವಾಂಟ್ ಎವ್ರಿಥಿಂಗ್ ಇನ್ಸ್ಟೆಂಟ್. ಇಲ್ಲ ನಾವು ಬೇಳೆಗಳನ್ನ ಪುಡಿ ಮಾಡಿ ಇಟ್ಕೊಂತೀವಿ, ಅದನ್ನ ವಿ ಯೂಸ್ ಇಟ್ ಫಾರ್ ಇನ್ಸ್ಟೆಂಟ್ ದೋಸಾ, ಇನ್ಸ್ಟೆಂಟ್ ಇಡ್ಲಿ. ನೋ, ಇಟ್ ವಾಂಟ್ ವರ್ಕ್. ಫಾಸ್ಟ್ ಆಗಿ ಮಾಡಿ ತಿನ್ಬೇಕು ಅಂದ್ರೆ ನಾವು ಫಾಸ್ಟ್ ಆಗಿ ಹೋಗ್ತೀವಿ. ದಟ್ಸ್ ಅ ಸಿಂಪಲ್ ಐಡಿಯಾಲಜಿ. ಇಫ್ ಯು ವಾಂಟ್ ಎವ್ರಿಥಿಂಗ್ ಫಾಸ್ಟ್, ಯು ವಿಲ್ ಲೀವ್ ಫಾಸ್ಟ್. ಇಲ್ಲ ಇರೋವರೆಗೂ ಹೆಲ್ದಿ ಆಗಿರ್ಬೇಕು ಅಂದ್ರೆ ಯು ಶುಡ್ ವರ್ಕ್ ಫಾರ್ ಇಟ್. ಅದು ಸಾತ್ವಿಕವಾಗಿರುವಂತ ಆಹಾರ. ಎನಿಥಿಂಗ್ ವಿಚ್ ಇಸ್ ಫ್ರೆಶ್, ಎನಿಥಿಂಗ್ ವಿಚ್ ಹ್ಯಾಸ್ ಲೈಫ್ ವೆನ್ ಯು ಈಟ್, ದಟ್ ಈಸ್ ಸಾತ್ವಿಕ್ ಫುಡ್. ಅದು ಅಂದ್ರೆ ಕೃಷ್ಣ ಕೂಡ ಅದನ್ನೇ ಹೇಳಿರೋ ಅಂತದ್ದು. ಮಹಾಭಾರತದಲ್ಲಿ ಹೇಳ್ತಾರೆ,
ಸಾತ್ವಿಕವಾಗಿರುವಂತ ಆಹಾರ ಅಂದ್ರೆ ಅದ್ರಲ್ಲಿ ಯಾವುದೇ ಪಂಜೆಂಟ್ ಸ್ಮೆಲ್ ಇರಬಾರ್ದು. ಅದು ಅಂದ್ರೆ ಹಳೇದಾಗಿ ಬೇಯಿಸಿರುವಂತಹ ಆಹಾರ ಆಗಿರಬಾರ್ದು. ಅದರಲ್ಲಿ ಜ್ಯೂಸಿ ಆಗಿರ್ಬೇಕು, ಅಂದ್ರೆ ರಸವತ್ತಾಗಿರ್ಬೇಕು, ಫ್ರೆಶ್ ಆಗಿರ್ಬೇಕು. ದಟ್ ಈಸ್ ವಾಟ್ ಸಾತ್ವಿಕ ಆಹಾರ ಇಸ್ ಆಲ್ ಅಬೌಟ್. ಇಲ್ಲ ನಾನು ಇದ್ರಲ್ಲಿ ಒಂದ್ಸತಿ ಒಂದ್ ಪ್ಯಾನ್ ಅಂದ್ರೆ ಒಂದ್ ಕುಕ್ಕರ್ ಅಲ್ಲಿ ಬೇಯಿಸ್ತೀನಿ, ಅದರಿಂದ ಇನ್ನೊಂದಕ್ಕೆ ಹಾಕಿ ಬೇಯಿಸ್ತೀನಿ, ಅದನ್ನ ಇನ್ನೇನೋ ಫ್ರೈ ಮಾಡ್ತೀನಿ ಅಂದ್ರೆ ನೋ, ದಟ್ ಈಸ್ ಫುಡ್ ಫಾರ್ ಎಂಟರ್ಟೈನ್ಮೆಂಟ್, ನಾಟ್ ಫುಡ್ ಫಾರ್ ಯು. ಹೆಲ್ತ್ಗೋಸ್ಕರ ಫುಡ್ ತಗೊಳ್ಳೋವಂಥದ್ದು, ನಾವು ಬದುಕೋದಕ್ಕೋಸ್ಕರ ಫುಡ್ ತಗೊಳ್ಳೋವಂಥದ್ದಲ್ಲ. ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ, ಈಗ ಹೇಗೆ ಫೋನ್ ನಮ್ಮ ಎಂಟರ್ಟೈನ್ಮೆಂಟ್ ಇಟ್ಕೊಂಡಿರ್ತೀವೋ, ಒಂದು ಮೂವಿ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವೋ, ಒಂದು ಟಿವಿ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಳ್ತೀವೋ, ಅದೇ ರೀತಿ ನಾವು ಫುಡ್ ಅನ್ನ ಕೂಡ ಎಂಟರ್ಟೈನ್ಮೆಂಟ್ಗೆ ಮಾಡ್ಕೊಂಡಿದೀವಿ. ಸಿ ವಿ ಗೋ ಔಟ್, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆದ್ರೆ ಅದ್ರಲ್ಲಿ ಏನಿದೆ, ಅದು ನಮ್ ದೇಹಕ್ಕೆ ಬೇಕಾ, ನಮ್ಮ ದೇಹ ಅದನ್ನ ಅರಗಿಸ್ಕೊಳುತ್ತಾ ಯೋಚನೆ ಮಾಡಲ್ಲ. ಬಟ್ ವಿ ಈಟ್ ಇಟ್, ವಿ ವಾಂಟ್ ಇಟ್, ದಟ್ ಈಸ್ ಎಂಟರ್ಟೈನ್ಮೆಂಟ್. ಚಿಕ್ಕ ಮಕ್ಳು ಎಲ್ಲಾದ್ರೂ ಆಚೆ ಹೋದಾಗ ನಂಗೆ ಆಟ ಸಾಮಾನ್ ಕೊಡ್ಸು, ಈ ಆಟ ಸಾಮಾನ್ ಕೊಡ್ಸು, ಈ ಕಾರ್ ಬೇಕು, ಆ ಬಸ್ ಬೇಕು, ಸೇಮ್ ಥಿಂಗ್. ಈ ಫುಡ್ ಬೇಕು, ಆ ಫುಡ್ ಬೇಕು, ಅಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ವಿಲ್ ಟ್ರೈ ದೇರ್. It's all about entertainment. We made food as an entertainment, not a part of our entity. So ಆ ವೇನ ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ. ಟ್ರೀಟ್ ಫುಡ್ as a responsibility, not as an entertainment. ಹಾಗೆ ಸೊ ಸಾತ್ವಿಕ ಆಹಾರ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ವಿವರಿಸಿದ್ದೀರಾ ಮೇಡಮ್. ಈ ಸಾತ್ವಿಕ ಆಹಾರಕ್ಕೂ ನಮ್ಮ ಧ್ಯಾನಕ್ಕೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಏನಾದ್ರೂ ಲಿಂಕ್ ಇದೆಯಾ, ಏನಾದ್ರೂ ಸಂಬಂಧ ಇದೆಯಾ ಮೇಡಮ್? ಓಕೆ, ನಾವು ಏನೋ ಅದ್ ನಾವು ತಿನ್ನೋದು, ನಾವ್ ಏನೋ ಅದು ನಾವು ಯೋಚನೆ ಮಾಡೋದು ಅಂತ ಸುಮಾರು ಜನ ಈ ವಿಷಯನ ಹೇಳಿರ್ತಾರೆ. ಬಟ್ ಐ ಜಸ್ಟ್ ವಾಂಟ್ ಟು ಟೇಕ್ ಇಟ್ ಲಿಟಲ್ ಬಿಟ್ ಸೈಂಟಿಫಿಕ್. ನಮ್ ದೇಹದೊಳಗೆ ಏನಾಗುತ್ತೆ, ಹೇಗಿರುತ್ತೆ ಅನ್ನೋದು. ಎಕ್ಸ್ಕ್ಯೂಸ್ ಮೀ. ನಾವು ಯಾವ್ದಾದ್ರೂ ಫುಡ್ ಅನ್ನ ತಗೊಂಡಾಗ, ಆಹಾರವನ್ನ ತಗೊಳ್ತೀವಿ, ತಿಂತೀವಿ, ಅದ್ರ ಅಗಿತೀವಿ, ಅಗದಾದ್ಮೇಲೆ ನುಂಗ್ತೀವಿ, ನುಂಗಿದ ಆದ್ಮೇಲೆ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ಬೇರೆ ಆಸಿಡ್ಸ್ ಜೊತೆ ಮಿಕ್ಸ್ ಆಗುತ್ತೆ, ಅದು ಪೂರ್ತಿಯಾಗಿ ಗ್ರೈಂಡ್ ಆಗುತ್ತೆ. ಈಗ ವಾಷಿಂಗ್ ಮಿಷಿನ್ ಅಲ್ಲಿ, ಅಲ್ಲಿ ಮಿಕ್ಸಿಯಲ್ಲಿ ಹೇಗೆ ಪೂರ್ತಿಯಾಗಿ ರುಬ್ಬುತ್ತೀವೋ ಹಾಗೆ ಫುಡ್ ಪೂರ್ತಿಯಾಗಿ ರುಬ್ಕೊಳ್ಳುತ್ತೆ ಹೊಟ್ಟೆ ಒಳಗಡೆ ಬೇರೆ ಆಸಿಡ್ಸ್ ಜೊತೆ. ಸೊ ಆ ರೀತಿ ರುಬ್ಬ ಆದ್ಮೇಲೆ ಅದು ನಮ್ಮ ಚಿಕ್ಕ ಕರಳಿಗೆ ಹೋಗುತ್ತೆ, ಚಿಕ್ಕ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ. ಸೊ ದೊಡ್ಡ ಕರಳಿಂದ ನಾವು ಅದನ್ನ ಎಕ್ಸ್ಕ್ರೀಟ್ ಮಾಡ್ತೀವಿ, ಮೋಷನ್ ಹೋಗೋದ್ರ ಮುಖಾಂತರ ಹೊರಗಾಗ್ತೀವಿ. ಸೊ ದಿಸ್ ಇಸ್ ಅ ಪ್ರಾಸೆಸ್. ನಾವು ಏನಕ್ಕೆ ಆಹಾರವನ್ನ ತಿಂತೀವಿ? ನಮ್ಮ ದೇಹಕ್ಕೆ ಶಕ್ತಿ ಬರೋದಕ್ಕೋಸ್ಕರ. ಕೆಲವು ಮಿನರಲ್ಸ್ ಬೇಕಾಗುತ್ತೆ. ಈಗ ನನ್ನ ಕಣ್ಣು ನೋಟ ಸರಿಯಾಗಿರ್ಬೇಕು ಅಂದ್ರೆ ಕೆಲವು ಮಿನರಲ್ಸ್ ಬೇಕಾಗುತ್ತೆ. ನನ್ನ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಕೆಲವು ಮಿನರಲ್ಸ್ ಬೇಕಾಗುತ್ತೆ. ನನ್ನ ಮಾಂಸಖಂಡಗಳು ಬೆಳಿಬೇಕು ಅಂದ್ರೆ ಅದಕ್ಕೆ ಪ್ರೋಟೀನ್ ಬೇಕಾಗುತ್ತೆ, ಸ್ಟಾರ್ಚ್ ಅಂದ್ರೆ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ, ಕೆಲವು ಒಳ್ಳೆ ಫ್ಯಾಟ್ಸ್ ಬೇಕಾಗುತ್ತೆ. ಈ ಒಂದು ದೇಹದ ಅವಸರಗಳನ್ನ ತೀರ್ಸೋದಕ್ಕೋಸ್ಕರ ನಾವು ಆಹಾರವನ್ನ ತಗೊಳ್ತೀವಿ. ಇದೇ ಮೇನ್ ಇಂಟೆನ್ಷನ್ ನಾವು ಫುಡ್ ಅನ್ನ ತಗೊಳ್ಳೋದಕ್ಕೆ. ಹೀಗೆ ಫುಡ್ ಅನ್ನ ತಗೊಂಡಾಗ ಈ ಪ್ರಾಸೆಸ್ ನಡೆಯುತ್ತೆ. ಈ ಪ್ರಾಸೆಸ್ ಎಷ್ಟು ಫಾಸ್ಟ್ ಆಗಿ ನಡೆದ್ರೆ, ಎಷ್ಟು ಈಸಿಯಾಗಿ, ಎಷ್ಟು ಫಾಸ್ಟ್ ಆಗಿ ನಡೆದ್ರೆ ನಮ್ಮ ದೇಹಕ್ಕೆ ಅಷ್ಟು ಆರೋಗ್ಯ. ಈಗ ನಾನೇನಾದ್ರೂ ಹಣ್ಣು ತಿಂತೀನಿ, ಇಲ್ಲ ಒಂದು ತರಕಾರಿ ತಿಂತೀನಿ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಏನಾದ್ರೂ ತಿಂತೀನಿ. ಸೊ ಇದು ಒಂದು 3 to 4 hours ಅಲ್ಲಿ ಪೂರ್ತಿ ಈ ಪ್ರಾಸೆಸ್ ಮುಗ್ದೋಗುತ್ತೆ. ಅಂದ್ರೆ ನಾನು ತಿನ್ನೋದ್ರಿಂದ ಹೊರಗೆ ಹಾಕೋದ್ರವರೆಗೂ ಒಂದು 4 ಗಂಟೆ ಟೈಮಲ್ಲಿ ಮುಗ್ದೋಗುತ್ತೆ. ಸೊ ಈ 4 ಗಂಟೆ ಟೈಮಲ್ಲಿ ಈ ಪ್ರಾಸೆಸ್ ಮುಗ್ದೋದ್ರೆ ನನ್ನ ರೆಸ್ಟ್ ಆಫ್ ದ ಟೈಮ್ ನನ್ನ ಬಾಡಿ ಹಾಯಾಗಿರುತ್ತೆ, ಅದು ಸ್ಪಿರಿಚುವಲ್ ಆಗಿ ಮೂವ್ ಆಗುತ್ತೆ. ಅದು ಏನಂತಾರೆ, ಇಟ್ ಬ್ಲೂಮ್, ನನ್ನ ಬಾಡಿ ಬ್ಲೂಮ್ ಆಗುತ್ತೆ, ನನ್ನ ಥಿಂಕಿಂಗ್ ಪ್ಯಾಟರ್ನ್ ಬ್ಲೂಮ್ ಆಗುತ್ತೆ. ಬಟ್ ನಾವು ಇಷ್ಟು ಈಸಿಯಾಗಿ ಬಿಡೋದಿಲ್ವಲ್ಲ ಫುಡ್ ನ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ವಿ ಹ್ಯಾವ್ 1 ಕಾಫಿ ಆರ್ ಚಾಯ್, ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆದ್ರೆ ಗ್ರೀನ್ ಟೀ, ಕಷಾಯ. ಅದಾಗಿದ ತಕ್ಷಣ ವಿ ಹ್ಯಾವ್ ಇಲ್ಲ ಐ ಶುಡ್ ಬಿ ಹೆಲ್ದಿ ಅಂತ ವಿ ಹ್ಯಾವ್ ಸಮ್ ಫ್ರೂಟ್ಸ್. ಅದಾದ್ಮೇಲೆ ಬ್ರೇಕ್ಫಾಸ್ಟ್, ಅದಾದ್ಮೇಲೆ ಮತ್ತೆ ಒಂದು
ಚಾಯ್ ಬ್ರೇಕ್, ಅದ್ರ ಜೊತೆ ಏನಾದ್ರು ಸ್ನಾಕ್ಸ್, ಮತ್ತೆ ಫುಡ್, ಮತ್ತೆ ಸಾಯಂಕಾಲ ಸೇಮ್ ಥಿಂಗ್, ಮತ್ತೆ ಚಾಯ್ ಇಲ್ಲ ಕಾಫಿ, ಮತ್ತೆ ಫುಡ್, ನೈಟ್ ಸಮ್ ಅದರ್ ಫುಡ್, ಅದಾದ್ಮೇಲೆ ಲೇಟ್ ಡಿನ್ನರ್ ಅಪ್ ಟು 10. ಸೊ ಈ ಪ್ರಾಸೆಸ್ ನಡೀತಾನೆ ಇರುತ್ತೆ. ಸೊ ಇಷ್ಟು ತಿನ್ನೋದ್ರಿಂದ ಈಸಿಯಾಗಿ ಇಲ್ಲಿಂದ ಹೊರಗೆ ಹೋಗುವಂತ ಫುಡ್ ಯಾವ್ದನ್ನ ಜೀರ್ಣ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಈ ಒಂದು 4 hours ಅಲ್ಲಿ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ರೆಸ್ಟ್ ಆಫ್ ದ ಟೈಮ್ ಮನುಷ್ಯ ತನ್ನ ದೇಹವನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ತನ್ನ ಬೆಳವಣಿಗೆಗೆ, ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಇರುವಂತಹದ್ದು ಟೈಮ್. ನೀವು ಸರ್ವಿಸ್ ಮಾಡೋದ್ರ ಮುಖಾಂತರ ನೀವು ಗ್ರೋ ಆಗ್ಬೋದು, ನೀವು ಬಿಸ್ನೆಸ್ ಮಾಡೋದ್ರ ಮುಖಾಂತರ ಗ್ರೋ ಆಗ್ಬೋದು. ನೀವು ಒಂದು ಸ್ವಲ್ಪ ಹೊತ್ತು ಹೊಟ್ಟೆಗೆ ಕೆಲಸ ಕೊಟ್ಟು ಒಂದು 4 hours 5 hours ಕೆಲಸ ಕೊಟ್ಟು ರೆಸ್ಟ್ ಆಫ್ ದ ಟೈಮ್ ಈಸ್ ಟು ಗೇನ್ ಯೋರ್ ಸೆಲ್ಫ್. ಹೇಗೆ ನಾವು ಬೆಳಿಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಿದ್ರು ಮುಂಚೆ ಇಲ್ಲ. ಬಟ್ ಈಗ ಇಲ್ಲ. ನಾನು ಅಂಗಡಿಗೆ ಹೋದ್ರು ಐ ವಿಲ್ ಬಿ ಹ್ಯಾವಿಂಗ್ ಫುಡ್, ನಾನು ಆಚೆ ಹೋದ್ರು ಐ ವಿಲ್ ಬಿ ಹ್ಯಾವಿಂಗ್ ಫುಡ್, ನಾನ್ ಮನೇಲಿ ಇದ್ರು ಐ ವಿಲ್ ಬಿ ಹ್ಯಾವಿಂಗ್ ಫುಡ್. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಾವೇನಾದ್ರೂ ಫುಡ್ ತಿಂದ್ರೆ ಹೊಟ್ಟೆ ಒಳಗಡೆ ಹೋಗುತ್ತೆ. ಈಗ ನಾನು ಒಂದು ಇಡ್ಲಿ ತಿಂದಿದ್ದೀನಿ, ಒಂದ್ ವಡೆ ತಿಂದಿದ್ದೀನಿ, ಅದಾದ್ಮೇಲೆ ಒಂದ್ ದೋಸೆ ತಿಂದಿದ್ದೀನಿ. ಈಗ ಹೊಟ್ಟೆ ಒಳಗಡೆ ಹೋಗಿದೆ ಆ ಫುಡ್. ಇದು ಹೊಟ್ಟೆ ಅಂತ ಅನ್ಕೊಳ್ಳೋಣ. ಇಷ್ಟು ಫಿಲ್ ಆಗಿದೆ ಹೊಟ್ಟೆ. ಇಷ್ಟು ಫಿಲ್ ಆದ್ಮೇಲೆ ಇಲ್ಲಿಂದ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಈ ಫುಡ್ ಅನ್ನ ಗ್ರೈಂಡ್ ಮಾಡೋದಕ್ಕೋಸ್ಕರ. ಆ ಆಸಿಡ್ ಗ್ರೈಂಡ್ ಮಾಡುತ್ತೆ ಫುಡ್ ನ ಕಂಪ್ಲೀಟ್ ಆಗಿ, ಅದ್ರ ಜೊತೆ ಮಿಕ್ಸ್ ಆಗಿ ನಾವು ಚಟ್ನಿ ಹೇಗ್ ರುಬ್ತೀವೋ ಹಾಗೆ ರುಬ್ತಾ ಇರುತ್ತೆ. ಸೊ ಅದು ರುಬ್ಬಿದೆ, ಆಲ್ಮೋಸ್ಟ್ ರುಬ್ಬಿದೆ. ಇನ್ನೊಂದ್ 1/4 ಗಂಟೆಗೆ ಪೂರ್ತಿ ರುಬ್ಬು ಬಿಡುತ್ತೆ. ಅಷ್ಟು ಕೂಡ ಗ್ಯಾಪ್ ಕೊಡಲ್ಲ ನಾವು. ಈ ಇಡ್ಲಿನ ಇಲ್ಲಿ ಹಾಕಿ ರುಬ್ಬುತ್ತಾ ಇರ್ತೀವಿ, ಮತ್ತೆ ವಿಲ್ ಹ್ಯಾವ್ ಸಮ್ ಅದರ್ ಫುಡ್. ಹೇ ಇದೇನೋ ಕೇಕ್ ಇದೆ, ವಿ ಕ್ಯಾನ್ ಈಟ್ ಅಂತ. ಸೊ ಆ ಕೇಕ್ ನ ಮತ್ತೆ ಹಾಕ್ತಿವಿ. ಈ ನಿಮ್ ಹೊಟ್ಟೆ ಹಳೆ ಇಡ್ಲಿನ ರುಬ್ಬಬೇಕಾ ಅಥವಾ ಹೊಸ ಕೇಕ್ ಅನ್ನ ರುಬ್ಬಬೇಕಾ? ಆ ಕೇಕ್ ಅನ್ನು ಕಷ್ಟಪಟ್ಟು ಏನೋ ರುಬ್ಕೊಳ್ಳುತ್ತೆ. ಅದ್ರ ಮೇಲೆ ವಿಲ್ ಹ್ಯಾವ್ ಕಾಫಿ ಕುಡಿಯೋಣ, ಅದ್ರ ಜೊತೆ 2 ಬಿಸ್ಕೆಟ್ ತಿನ್ನೋಣ. ಸೊ ಕೇಕ್ ಅನ್ನು ರುಬ್ಬಬೇಕಾ, ಹಳೆ ಇಡ್ಲಿ ರುಬ್ಬಿ ಹೊರಗ್ ಕಳಿಸ್ಬೇಕಾ, ಅಥವಾ ನಿಮ್ಮ ಬಿಸ್ಕೆಟ್ ಕಾಫಿಯನ್ನ ಅದು ಗ್ರೈಂಡ್ ಮಾಡಿ ಹೊರಗ್ ಕಳಿಸ್ಬೇಕಾ? ಹೊಟ್ಟೆಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಇಟ್ಟಿರ್ತೀವಿ. ಸೊ ಇದನ್ನು ರುಬ್ಬಲ್ಲ, ಅದನ್ನು ರುಬ್ಬಲ್ಲ, ಅರ್ಧ ರುಬ್ಬಿ ಎಲ್ಲವನ್ನೂ ಕಳಿಸುತ್ತೆ ಹೊರಗೆ. ಆ ರೀತಿ ಇಂಡೈಜೆಸ್ಟೆಡ್ ಫುಡ್ ನಾವ್ ಏನ್ ಹೇಳ್ತೀವಿ, ಅರ್ಧ ಬೇಯಿಸಿರೋ ಆಹಾರನೇ ತಿನ್ಬಾರ್ದು, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಅರ್ಧಂಬರ್ಧ ಗ್ರೈಂಡ್ ಮಾಡ್ತಾನೆ ಇರ್ತೀವಿ ಬಾಡಿಯಲ್ಲಿ. ಅರ್ಧ ಬೇಯಿಸಿರೋ ಆಹಾರನೇ ಓಕೆ ಆಗಲ್ಲ. ಫ್ರೈಡ್ ರೈಸ್ ಅಲ್ಲಿ ಅರ್ಧಂಬರ್ಧ ಬೇಯಿಸಿರ್ತಾರೆ, ತರಕಾರಿನ ಒಳ್ಳೇದಲ್ಲ. ವಿಟಲ್ ಇಟ್ ಚಿಕ್ಕ ಮಕ್ಳಿಗೆ, ಮನೇಲಿ ಇರೋವ್ರಿಗೆ. ಸೊ ಅದೇ ಒಳ್ಳೇದಲ್ಲ. ಆದ್ರೆ ಈ ಅರ್ಧಂಬರ್ಧ ಡೈಜೆಷನ್ ಆಗಿರೋ ಫುಡ್ ನ ಒಳಗಡೆಯಿಂದ ಹೊರಗಡೆ ಕಳಿಸ್ತಾನೆ ಇರ್ತೀವಿ. ಈ ಅರ್ಧಂಬರ್ಧ ಡೈಜೆಷನ್ ಆಗಿರುವಂತ ಫುಡ್ ನಮ್ಮ ಚಿಕ್ಕ ಕರಳಿಗೆ ಹೋಗುತ್ತೆ. ಅದ್ ಎಷ್ಟು ಅಬ್ಸಾರ್ಬ್ ಮಾಡ್ಕೊಳಕ್ ಸಾಧ್ಯನೋ, ಗ್ರೈಂಡ್ ಆದ್ರೆ ಮಾತ್ರನೇ ಅದ್ರಲ್ಲಿ ಇರುವಂತಹ ಸತ್ವಗಳನ್ನ ನಮ್ಮ ಚಿಕ್ಕ ಕರಳು ಹೀರ್ಕೊಳ್ಳುವಂಥದ್ದು. ಆದ್ರೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಟೈಮೇ ಕೊಡೋದಿಲ್ಲ ನಾವು, ಮುಂದೆ ಕಳಿಸ್ತಾನೇ ಇರ್ತೀವಿ. ಸೊ ಕಳ್ಸಿ ಅದನ್ನೆಲ್ಲ ದೊಡ್ಡ ಕರಳಲ್ಲಿ ಸ್ಟಾಕ್ ಇಟ್ಟಿರ್ತೀವಿ. ದಿನಕ್ಕೆ 3 ಸತಿ 4 ಸತಿ 5 ಸತಿ ತಿನ್ನೋರು 1 ಸತಿ ಮೋಷನ್ ಹೋದ್ರೆ ಎಲ್ಲಿಂದ ಕ್ಲೀನ್ ಆಗುತ್ತೆ? ದೇರ್ ಆರ್ ಫ್ಯೂ ಥಿಂಗ್ಸ್. ಸುಮಾರು ಜನರ ಹತ್ರ ಕೇಳಿದೀನಿ, 2 ದಿವಸಕ್ಕೆ 1 ಸತಿ ಮೋಷನ್ ಹೋಗ್ತೀನಿ. ನೀವ್ 2 ದಿವಸಕ್ಕೆ 1 ಸತಿ ತಿಂತೀರಾ? ಇಲ್ಲ, ನೀವ್ 4 ಸತಿ ತಿಂದ್ರೆ ಕನಿಷ್ಠ ಪಕ್ಷ 2 ರಿಂದ 3 ಸತಿ ಮೋಷನ್ ಹೋಗ್ಬೇಕು. ಇಲ್ಲ ಅಂದ್ರೆ ಒಂದು ಡಸ್ಟ್ಬಿನ್ ಅಲ್ಲಿ ಎಲ್ಲಾ ಕಸನು ಹಾಕಿ ಎಷ್ಟು ದಿವಸ ಇಡೋದಕ್ ಸಾಧ್ಯ? ಒಂದು ಡಸ್ಟ್ಬಿನ್ ನ ಅವತ್ತಿಂದ ಅವತ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಅದ್ರೊಳಗಡೆ ಹುಳಗಳು ಹುಟ್ಕೊಳ್ಳುತ್ತೆ, ಅದ್ರಲ್ಲಿ ಫ್ಲೈಸ್ ಬರುತ್ತೆ. ನಿಮ್ ಹೊಟ್ಟೆ ಕೂಡ ಅಷ್ಟೇ. ನೀವು 36-37 ಡಿಗ್ರಿ ಇರ್ತೀರ ನಿಮ್ಮ ದೇಹ. 34 ಇಂದ 37 ವರೆಗೂ ಹೇಗಂದ್ರೆ ಹಾಗೂ ಟೆಂಪರೇಚರ್ ವೇರಿ ಆಗ್ತಾನೆ ಇರುತ್ತೆ. ಸೊ ಅಷ್ಟು ಟೆಂಪರೇಚರ್ ಅಲ್ಲಿ ಇರುವಂತಹ ನೀವು ಫುಡ್ ಅನ್ನ ಹೊಟ್ಟೆ ಒಳಗಡೆ 24 hours ಇಟ್ರೆ ಏನಾಗುತ್ತೆ? ಬೆಳಗ್ಗೆ ಬೇಯಿಸಿರುವಂತ ಸಾಂಬಾರನ್ನೇ ರಾತ್ರಿವರೆಗೂ ಇಟ್ರೆ ಅದು ಕೆಟ್ಟ ಹೋಗುತ್ತೆ. ಅಂಥದ್ದು ಆ ಫುಡ್ ಅನ್ನ ಬೆಳಗ್ಗೆ ತಿಂದಿರೋದು ನಾಳೆ ಬೆಳಗ್ಗೆ ಮೋಷನ್ ಪಾಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಕೆಟ್ಟೋಗುತ್ತೆ ಹೊಟ್ಟೆ ಒಳಗಡೆ. ಐ ಆಮ್ ಸ್ಪೀಕಿಂಗ್ ಅಬೌಟ್ 1 ದಿವಸ 2 ದಿವಸ ಆದ್ಮೇಲೆ ಮೋಷನ್ ಹೋಗೋಂತವ್ರಿಗೆ. ಸೊ ಖಂಡಿತವಾಗ್ಲೂ ಎಲ್ಲಾರು ಕೂಡ ಹೊಟ್ಟೆ ಎಷ್ಟು ಕ್ಲೀನ್ ಆಗಿರ್ಬೇಕು ಅಂದ್ರೆ
ದಿನಕ್ಕೆ ನೀವ್ ಎಷ್ಟ್ ಸತಿ ಆದ್ರೂ ತಿನ್ನಿ, ದಿನಕ್ಕೆ 2 ಸತಿ ಮೋಷನ್ ಹೋಗ್ಲೇಬೇಕು. ದಟ್ ಇಸ್ ದ ನಾರ್ಮಲ್ ಫಿಸಿಯಾಲಜಿ. ಇಲ್ಲ 2 ದಿವಸಕ್ ಮೋಷನ್ ಹೋಗ್ತೀನಿ ಅಂದ್ರೆ ನಿಮ್ ಹೊಟ್ಟೆ ಖಂಡಿತವಾಗ್ಲೂ ಕೆಟ್ಟಿದೆ, ಅದ್ರೊಳಗಡೆ ಹುಳಗಳಿದೆ, ಅದ್ರೊಳಗಡೆ ಬೇಡದೆ ಇರುವಂತಹ ಬ್ಯಾಕ್ಟೀರಿಯಾಸ್ ಇದೆ. ಈ ಬೇಡದೆ ಇರುವಂತಹ ಬ್ಯಾಕ್ಟೀರಿಯಾಸ್ ಇಂದ ಹಲವಾರು ರೋಗಗಳು ಉದ್ಭವಿಸುತ್ತೆ. ಅಂದ್ರೆ ಹೊಟ್ಟೆ ಒಳಗಡೆ ಗ್ಯಾಸ್ ಬರುವಂತದ್ದು, ಹೀಗೆ ಲಾಂಗ್ ಟರ್ಮ್ ಅಲ್ಲಿ ಹೊಟ್ಟೆ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಒಬೆಸಿಟಿ ಜಾಸ್ತಿ ಆಗಿರುವಂತದ್ದು, ಪಾರ್ಕಿನ್ಸನ್ಸ್ ಡಿಸೀಸ್ ಆಗುವಂಥದ್ದು, ಮೈಗ್ರೇನ್, ಗ್ಯಾಸ್ಟ್ರೈಟಿಸ್, PCOD, PCOS, ಈ ಎಲ್ಲಾ ಹೆಲ್ತ್ ಇಶ್ಯೂಸ್ಗೆ ಕಾರಣ ನಿಮ್ಮ ಹೊಟ್ಟೆ ಕ್ಲೀನ್ ಆಗಿ ಇಟ್ಕೊಳ್ದೆ ಇರುವಂತದ್ದು ಮಾತ್ರನೇ. ವಿಟಲ್ ಗ್ಯಾಸ್ಟ್ರೈಟಿಸ್ ಇದೆ ನನ್ಗೆ, ಏನಾದ್ರೂ ಒಂದ್ ಹೊತ್ತು ತಿನ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರೈಟಿಸ್ ಆಗ್ಬಿಡುತ್ತೆ. ಅದು ಗ್ಯಾಸ್ಟ್ರೈಟಿಸ್ ಒಂದ್ ಹೊತ್ತು ತಿನ್ಲಿಲ್ಲ ಅಂದ್ರೆ ಆಗೋಂತದ್ ಅಲ್ಲ. ನಿಮ್ ಹೊಟ್ಟೆಲಿ ಅನವಶ್ಯಕವಾಗಿ ಬೇಡದೆ ಇರುವಂತಹ ಬ್ಯಾಕ್ಟೀರಿಯಾಸ್ ಗಳು ಉಟ್ಕೊಂಡಿದೆ. H. pylori ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಸೊ ಆ ಬ್ಯಾಕ್ಟೀರಿಯಾ ಹೊಟ್ಟೆಲಿ ಉಟ್ಕೊಂಡ್ರೆ ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನೀವು ಒಂದ್ ಸತಿ ಫುಡ್ ಅನ್ನ ಬಿಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ. ನನಗೆ ಗ್ಯಾಸ್ಟ್ರೈಟಿಸ್ ಇದೆ ಅಂದ್ರೆ ಯೂಶಲ್ ಆಗಿ ಮೈಗ್ರೇನ್ ಇರುತ್ತೆ, ತಲೆನೋವು ಇರುತ್ತೆ. ಸೊ ಹೊಟ್ಟೆಲಿ ಗ್ಯಾಸ್ಟ್ರಿಕ್ ಇದ್ರೆ ತಲೆಗೆ ಏನಕ್ಕೆ ನೋವು ಬರ್ಬೇಕು? ಇಟ್ ಈಸ್ ಸೋ ಸಿಂಪಲ್. ನಿಮ್ಮ ಹೊಟ್ಟೆಲಿ ಯಾವ ರೀತಿ ಬ್ಯಾಕ್ಟೀರಿಯಾಸ್ ಇರುತ್ತೋ ನೀವು ಅದೇ ರೀತಿ ಬಿಹೇವ್ ಮಾಡ್ತೀರಾ. ಇನ್ನೊಂದು ಅಂದ್ರೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗಿ ಇಲ್ಲದೆ ಇದ್ದಾಗ ಮಾತ್ರನೇ ನಿಮ್ಮ ಮೂಡ್ ಸ್ವಿಂಗ್ಸ್ ಚೇಂಜ್ ಆಗುವಂಥದ್ದು. ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದಾಗ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನಿಮಗ್ ಗೊತ್ತಿರಲ್ಲ. ಒಂದ್ 2 ನಿಮಿಷ ಹ್ಯಾಪಿ ಆಗಿರ್ತೀರಾ, 1-2 ಸೆಕೆಂಡ್ಗೆ ಕೋಪ ಬರುತ್ತೆ, 1-2 ಸೆಕೆಂಡ್ಗೆ ಬೇರೆಯವ್ರ ಮೇಲೆ ಬ್ಲಾಸ್ಟ್ ಆಗ್ತೀರಾ, 1-2 ಸೆಕೆಂಡ್ಗೆ ಬೇಜಾರಾಗಿರ್ತೀರಾ. ನೀವ್ ಹೇಗಿರ್ತೀರಾ ಅನ್ನೋದೇ ನಿಮಗ್ ಗೊತ್ತಿರೋದಿಲ್ಲ. ಎಷ್ಟೇ ಧ್ಯಾನ ಮಾಡಿದ್ರು ಆ ಅವೇರ್ನೆಸ್ ಇರೋದಿಲ್ಲ. ಸೊ ನಿಮ್ಮ ಹೊಟ್ಟೆ ಹೇಗೆ ಕ್ಲೀನ್ ಆಗಿ ಇಟ್ಕೊಂಡಿರ್ತೀರೋ ನೀವ್ ಅಷ್ಟೇ ಆರಾಮಾಗಿರ್ತೀರಾ. ಈ ಸೆರಿಟೋನಿನ್ ಅನ್ನ ಹಾರ್ಮೋನ್ ಈಗ ಎಲ್ಲಾರು ಕೇಳಿರ್ತಾರೆ ಕಾಮನ್ ಆಗಿ, ಆಕ್ಸಿಟೋಸಿನ್, ಸೆರಿಟೋನಿನ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಹಾರ್ಮೋನ್ ಎಲ್ಲರೂ ಹೇಳೋ ತರ ಗ್ಲ್ಯಾಂಡ್ಸ್ ಅಲ್ಲಿ ಉದ್ಭವಿಸುತ್ತೆ, ಪಿಟ್ಯೂಟರಿಲಿ ಬರುತ್ತೆ, ತಲೆಯಲ್ಲಿ ಬರುತ್ತೆ. ತಲೆಯಲ್ಲಿ ಎಷ್ಟು ಬರುತ್ತೋ ಅದಕ್ಕಿಂತ ಜಾಸ್ತಿ ಹೊಟ್ಟೆಲಿ ಬರುವಂತದ್ದು. ನೀವು ಒಳ್ಳೆ ಆಹಾರ ತಿಂದು ಹೊಟ್ಟೆ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಆ ಒಳ್ಳೆ ಬ್ಯಾಕ್ಟೀರಿಯಾಗಳಿಂದ ಮಾತ್ರ ಸೆರಿಟೋನಿನ್ ಬರೋದಕ್ಕೆ ಸಾಧ್ಯ. ಸೆರಿಟೋನಿನ್ ಇದ್ರೇನೆ ನೀವು ಖುಷಿಯಾಗಿರೋಂಥದ್ದು. ಏನಂದ್ರೆ ಅದ್ ತಿನ್ಬಿಟ್ರೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದು, ಅರ್ಧ ಲೈಫ್ ಅಲ್ಲಿ ಮೆಸ್ ಕಾಣಿಸೋದೆ, ಅರ್ಧ ಲೈಫ್ ಅಲ್ಲಿ ಜಗಳಗಳು ಆಗುವಂತದ್ದು, ನಾನ್ ಏನಕ್ಕೆ ಆತರ ಮಾತಾಡ್ದೆ, ನಾನ್ ಏನ್ ಆತರ ಯೋಚನೆ ಮಾಡ್ತಾ ಇದೀನಿ ಅನ್ನೋ ಮಿಸರಿ ಗೊತ್ತಾಗದೆ ಇರೋದಕ್ಕೆ ಕಾರಣ ನಿಮ್ ಹೊಟ್ಟೆನೆ. ನಿಮ್ ಹೊಟ್ಟೆ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ನಿಮ್ಮ ಮನಸ್ಸು ಕ್ಲೀನ್ ಆಗಿರುತ್ತೆ. ಬಟ್ ದಿಸ್ ಇಸ್ ಆಲ್ಸೋ ಸೇಮ್. ನಿಮ್ಮ ಮನಸ್ಸು ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಆ ಅವೇರ್ನೆಸ್ ಇಂದ ನಿಮ್ಮ ಹೊಟ್ಟೆನೂ ಕ್ಲೀನ್ ಆಗಿ ಇಟ್ಕೊಂಡಿರ್ತೀರ. ಏನ್ ತಿಂತಾ ಇದ್ದೀರಾ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಒಂದ್ ಪಿಜ್ಜಾ ಹಾಕ್ತೀರಾ, ಅದಾದ್ಮೇಲೆ ಒಂದ್ ಕೋಕ್ ಹಾಕ್ತೀರಾ, ಅದಾದ್ಮೇಲೆ ಒಂದ್ ಮ್ಯಾಗಿ ಹಾಕ್ತೀರಾ, ಅದ್ ಯಾವ್ದನ್ನ ಡೈಜೆಸ್ಟ್ ಮಾಡಿದ್ರು ಅದು ಹೊರಗೆ ಹೋಗಕ್ ಸಾಧ್ಯ ಇಲ್ಲ. ನೀವು ಒಂದು ಸತಿ ಮೈದಾ ತಿಂದ್ರೆ ಅದು ನಿಮ್ಮ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಕನಿಷ್ಠ ಪಕ್ಷ 1 ವಾರ ಬೇಕಾಗುತ್ತೆ. ಸೊ ನೀವು 1 ವಾರದಲ್ಲಿ ಎಷ್ಟು ಸತಿ ಮೈದಾ ತಿಂದಿದ್ದೀರಾ ಅಂತ ನೀವ್ ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ ಸ್ಟಾಪ್ ಈಟಿಂಗ್ ಪ್ಯಾಕೇಜ್ಡ್ ಫುಡ್. ಮನೇಲಿ ಅಷ್ಟು ರಿಸ್ಟ್ರಿಕ್ಷನ್ ಮಾಡ್ತೀವಿ, ಬಟ್ ಹೊರಗಡೆ ಹೋದ್ರೆ ಪ್ಯಾಕೇಜ್ ಫುಡ್, ಲೇಸ್, ಕುರ್ಕುರೆ, ಆ ತರದ್ದು, ಟ್ಯಾಂಕ್, ವಾಟ್ ನಾಟ್, ಎವ್ರಿಥಿಂಗ್ ಇಸ್ ಶುಗರ್. ಪ್ರತಿಯೊಂದು ಸಕ್ಕರೆ. ನಮ್ ದೇಹಕ್ಕೆ ಅಷ್ಟೊಂದು ಸಕ್ಕರೆಯನ್ನ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ. ಆ ಸಕ್ಕರೆಯನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಅನವಶ್ಯಕವಾಗಿ ಎಷ್ಟೋ ಹಾರ್ಮೋನ್ಸ್ ನ ಎಕ್ಸೆಸ್ ಆಗಿ ಬಿಡುತ್ತೆ. ಸೊ ಆ ಹಾರ್ಮೋನ್ಸ್ ಇಂದ ಎಷ್ಟೋ ತೊಂದರೆಗಳಾಗತ್ತೆ. ಸೊ ಸ್ಟಾಪ್ ಈಟಿಂಗ್ ಎಕ್ಸೆಸ್ ಆಫ್ ಫುಡ್, ಎಕ್ಸೆಸ್ ಆಫ್ ಶುಗರ್. ನಾವ್ ಅನ್ಕೊಂಡಿದ್ ತರ ಬದುಕೋದಕ್ಕೆ ಅಷ್ಟೊಂದು ಫುಡ್ ಬೇಕಾಗಿರೋದಿಲ್ಲ. ವಿ ನೀಡ್ ವೆರಿ ಲಿಟಲ್ ಅಮೌಂಟ್ ಆಫ್ ಫುಡ್ ನಮ್ಮ ಬಾಡಿಗೆ ಕೊಟ್ರೆ ಸಾಕು. ಬಟ್ ವಿ ಟುಕ್ ಫುಡ್ ಆಸ್ ಎನ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಕಂಟ್ರೋಲ್ ತಗೊಂಡ್ ಬಂದು ಅವೇರ್ನೆಸ್ ಅಲ್ಲಿ ಇದ್ರೆ ಖಂಡಿತವಾಗ್ಲು ನಾವು ಸ್ಪಿರಿಚುವಲ್ ಆಗಿ ಇನ್ನಷ್ಟು ಈಸಿಯಾಗಿ ಬೆಳಿತೀವಿ. ಎಷ್ಟೊಂದ್ ಜನ ಹೇಳ್ತಾರೆ, ನಾನು ಅಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೆ ಈ ಹೆಲ್ತ್ ಇಶ್ಯೂ ಇದೆ, ಅಷ್ಟು ವರ್ಷದಿಂದ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದೀನಿ, ನನ್ಗೆ ಈ ರೀತಿ ಹೊಟ್ಟೆ ನೋವಿದೆ, ಈ ರೀತಿ ಗ್ಯಾಸ್ಟ್ರೈಟಿಸ್ ಇದೆ. ಓಕೆ, ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಬಂದಿರೋ ಅವೇರ್ನೆಸ್ ಇಂದ ನಿಮ್ಮ ಬಾಡಿಗೆ ಏನ್ ಬೇಕು, ಏನ್ ಫುಡ್ ಬೇಕು, ಏನ್ ಫುಡ್ ಬೇಡ ಅನ್ನೋದನ್ನ ಯಾವತ್ತೂ ಡಿಸೈಡ್ ಮಾಡ್ಕೊಂಡಿಲ್ಲ.
ಈ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಫಿಸಿಕಲ್ ಬಾಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನಿಮಗ್ ಸಿಕ್ಕಿದೆ ಅಂದ್ರೆ ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂದ್ರೆ ವಿ ನೀಡ್ ಟು ಪೇ ಫಾರ್ ಇಟ್. ಸೊ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂಡ್ ಹ್ಯಾವಿಂಗ್ ಎ ಗುಡ್ ಫಿಸಿಕಲ್ ಬಾಡಿ. ಮೇಡಮ್, ಸಾತ್ವಿಕ ಆಹಾರದ ಬಗ್ಗೆ ಅದಕ್ಕೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೂ ಏನ್ ಲಿಂಕ್ ಇದೆ ಅನ್ನೋದು ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥವಾಗದಂತೆ ವಿವರಿಸಿದ್ದೀರಾ. ಆದ್ರೆ ಒಂದ್ಸಲ ನಾನು ಪತ್ರಿ ಸರ್ ಕಾನ್ಸೆಪ್ಟ್ ಕೇಳಿದ್ದೀನಿ. ಫುಡ್ ಇಂಪ್ಯಾಕ್ಟ್ಸ್ ಆನ್ ಅಸ್ ಓನ್ಲಿ 5%, ಅವರ್ ಮೈಂಡ್ ಇಂಪ್ಯಾಕ್ಟ್ ಸೋ ಮಚ್ ಅಂತ ಪತ್ರಿ ಸರ್ ಹೇಳಿದ್ರು. ನಮ್ಗೆ ಫುಡ್ ಅನ್ನೋದು 5% ಮಾತ್ರನೇ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಆದ್ರೆ ನಾವು ಮೈಂಡ್ ಇಂದಾನೇ ಎಲ್ಲಾ ಡಿಸೀಸಸ್ ಬರೋದು, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾನು ಹೇಳಿದ್ದೀರಾ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಖಂಡಿತವಾಗ್ಲು ಫುಡ್ ಇಂದ ಕೆಲವು ಡಿಸೀಸಸ್ ಬರುತ್ತೆ. ಆದ್ರೆ ಫುಡ್ ತಗೊಳ್ಳೋದು ಬಿಡೋದು ಬೇರೆ ವಿಷಯ. ಹೇಗಂದ್ರೆ ಹಾಗೆ ಫುಡ್ ತಗೊಂಡು ನಮ್ಮ ದೇಹವನ್ನ ನಾವು ಕೆಡಿಸ್ಕೊಳ್ಳೋದ್ರಿಂದ ಜಾಸ್ತಿ ಡಿಸೀಸಸ್ ಬರುತ್ತೆ. ಸಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನನ್ಗೆ ಅಲರ್ಜಿ ಇದೆ ಅಂದ್ರೆ ಕೆಲವು ಫುಡ್ ಅನ್ನ, ಇಟ್ಸ್ ಅ ಜೆನೆಟಿಕ್ ಥಿಂಗ್, ನನ್ನ ಪೇರೆಂಟ್ಸ್ ಇಂದ ನನಗೆ ಬಂದಿರೋ ಅಂತದ್ದು. ಕೆಲವು ಕಾಳುಗಳನ್ನ, ಎಸ್ಪೆಷಲಿ ಗ್ರೌಂಡ್ ನಟ್, ಕಡಲೆಕಾಯನ್ನ ಜಾಸ್ತಿ ತಿಂದ್ರೆ ನನ್ಗೆ ವೀಸಿಂಗ್ ಬರುತ್ತೆ. ದಟ್ ಈಸ್ ಓನ್ಲಿ 5%. ಖಂಡಿತವಾಗ್ಲು ದಟ್ ಈಸ್ ಓನ್ಲಿ 5%. ಅದು ಅಲರ್ಜಿಕ್ ಅಂದ್ರೆ ನಾನು ಅದನ್ನ ಬಿಟ್ಬಿಡ್ಬೇಕು. ಎಲ್ಲವೂ ಅಲರ್ಜಿಕ್ ಇರೋಲ್ಲ. ನಾವು ತಗೊಂಡು ಬಂದಿರೋಂಥದ್ದು ಅಲರ್ಜಿಕ್ ಅಂದ್ರೆ ನಮ್ ದೇಹಕ್ಕೆ ಅದನ್ನ ಜೀರ್ಣ ಮಾಡ್ಕೊಳಕ್ ಆಗಲ್ಲ ಅನ್ನೋದು ಅಲರ್ಜಿಕ್. ಹಾಗಂತ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದೆಲ್ಲ ಅಲರ್ಜಿಕ್ ಅಲ್ಲ. ಇದು ಬರೇ 5%. ಇದ್ರ ಮೇಲೆ ಇನ್ನ ಯಾವ್ಯಾವ ಕಾರಣದಿಂದ ವೀಸಿಂಗ್ ಬರುತ್ತೆ? ನಾನ್ ಸರಿಯಾಗಿ ಅಂದ್ರೆ ನಾನು ಯಾವಾಗ್ಲೂ ಮಲ್ಗಿರೋದ್ರಿಂದ, ಯಾವಾಗ್ಲೂ ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದ್ರಿಂದ ವೀಸಿಂಗ್ ಬರುತ್ತೆ. ಅದು ನಾನ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಎಕ್ಸೆಸ್ ಆಫ್ ಈಟಿಂಗ್ ಇಂದ ಈಗ ಎಷ್ಟೋ ಜನರಲ್ಲಿ ನಾನು ನೋಡ್ತೀನಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿಂತಾನೇ ಇರೋದ್ರಿಂದ ನನ್ನ ದೇಹವನ್ನ ನಾನೇ ಕೆಡಿಸ್ಕೊಳ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲದೆ ಇರೋದನ್ನ ನಾನೇ ಮಾಡ್ತಾ ಇದ್ದೀನಿ. ಸೊ ಇದರಿಂದ ವೀಸಿಂಗ್ ಬರುತ್ತೆ. ಮತ್ತೆ ತಿಂದು 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 ಹೊಟ್ಟೆಯಲ್ಲಿ ಒಂದು ಲೇಯರ್ ಆಗಿ ಫಾರ್ಮ್ ಆಗ್ಬಿಟ್ಟಿರುತ್ತೆ, ಮೋಷನ್ ಪಾಸ್ ಆಗ್ತದೆ, ಅಂದ್ರೆ ಕಾನ್ಸ್ಟಿಪೇಷನ್ ಅಂತ ನಾವು ಹೇಳ್ತೀವಿ. ಸೊ ಇದರಿಂದ ವೀಸಿಂಗ್ ಬರುತ್ತೆ. ನನ್ನ ಹೆಲ್ತ್ ಇಶ್ಯೂ ಇರೋದೇನು? ಬರೇ 5%. ಅದು ಆ ಫುಡ್ ಇಂದ 5% ವೀಸಿಂಗ್ ಬರುತ್ತೆ. ಮಿಕ್ಕಿದ್ 95% ನಾನ್ ಮಾಡ್ಕೊಳ್ತಾ ಇರೋ ಅಜ್ಞಾನದಿಂದ ಬರ್ತಾ ಇದೆ. ಅಫ್ಕೋರ್ಸ್ ಫುಡ್ ಇಸ್ ಜಸ್ಟ್ 5%, 10%. ರೆಸ್ಟ್ ಐ ಆಮ್ ಡೂಯಿಂಗ್ ಇಟ್. ನಾನು ನನ್ನ ದೇಹವನ್ನ ಸರಿಯಾಗಿ ಇಟ್ಕೊಳ್ದೆ ಇರೋದ್ರಿಂದ ಆ ವೀಸಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಈಗ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯಾಕ್ಸಿಮಮ್ ಈಗ ಇಶ್ಯೂ ಇರೋದೇನು? ನಾನು ವೆಯ್ಟ್ ಗೇನ್ ಆಗ್ಬಿಡ್ತಾ ಇದೀನಿ, ನನ್ಗೆ ಒಬೇಸ್ ಬರ್ತಾ ಇದೆ. ಸಿ, ಫುಡ್ ಈಸ್ ಜಸ್ಟ್ 5%. 5%, 10% ಅನ್ನೋ ಫುಡ್ ನ 5%, 10% ಅಂತಾನೆ ತಗೊಳ್ಬೇಕು. ಬಟ್ ವಿ ಡೋಂಟ್ ಡೂ ಇಟ್ ಲೈಕ್ ದಟ್. ಇವನ್ ಪತ್ರಿ ಸರ್ನ ನೋಡಿದ್ರು, he knows what to eat, what not to eat. ಎಷ್ಟು ಜನ ಸ್ವೀಟ್ಸ್ ತಗೊಂಡ್ ಹೋಗ್ತಾರೆ? ಡಸ್ ಪತ್ರಿ ಸರ್ ಈಟ್ ಆಲ್ ದ ಸ್ವೀಟ್ಸ್? ಡಸ್ ಇಟ್ ಟಚ್ ಒನ್ ಸ್ವೀಟ್? ಆದ್ರೆ ನಮ್ಮ ಮನೇಲಿ ಯಾರಾದ್ರೂ ಸ್ವೀಟ್ ತಂದ್ಕೊಟ್ರೆ 1-2 ದಿವಸದಲ್ಲಿ ಡಬ್ಬಾ ಖಾಲಿ, ರೈಟ್? ಫುಡ್ 5% ಅಂದ್ರೆ 5% ಆಗಿ ಫುಡ್ ಅನ್ನ ತಗೊಳ್ಬೇಕು, 10% ಆಗಿ ಫುಡ್ ಅನ್ನ ತಗೋಬೇಕು. He eats only 2 pulkas at night. What we eat at night? ಏನ್ ತಿಂತೀವಿ ನಾವು? He eats by 7:30, 8 o'clock. What time we will eat? He is like maximum ಚಿಕ್ಕ ಇಡ್ಲಿ ಆದ್ರೆ 4 to 5 idlis, little bit of chutney or pudi. ನಾವ್ ಏನ್ ತಿಂತೀವಿ? ಇಡ್ಲಿ, ವಡಾ, ಸಾಂಬಾರ್, ಚಟ್ನಿ, ಪೂರಿ, everything we want. Whatever it is available, we eat. I never saw in a regular basis Patriji having junk. Even I never saw it. Does Patriji eats pizza? Does Patriji eats all kinds of kulchas, parotas regularly? No. Right? No. Yes, that is what food is all about. Food is just 5 to 10%. ಅಷ್ಟಿದ್ರೆ ಖಂಡಿತವಾಗ್ಲೂ ಆರೋಗ್ಯ ಇರುತ್ತೆ. ಬಟ್ ವಿ ಮೇಡ್ ಇಟ್ ಲೈಕ್ 90% ಆಫ್ ಫುಡ್, 95% ಆಫ್ ಫುಡ್, 5% ಆಫ್ ಕ್ಲೀನಿಂಗ್, 5% ಆಫ್ ಮೆಡಿಟೇಷನ್, 5% ಆಫ್ ಆಕ್ಟಿವಿಟಿ. ಹೌ ಡಸ್ ಇಟ್ ಕ್ಲಿಕ್ಸ್? It won't click. ಅವರು ಇಷ್ಟು ಫುಡ್ ತಿಂತಾರೆ,
ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಹಿ ಕ್ಯಾನ್ ವರ್ಕ್ ಫ್ರಮ್ ಹಿಸ್ ಮೈಂಡ್. ಆ ಮೈಂಡ್ ಕ್ಲೀನ್ ಆಗಿರುತ್ತೆ. ನಾವು 90% ಫುಡ್ ತಿಂತೀವಿ, 5% ಮೈಂಡ್ ಅನ್ನ ಕಾಮ್ ಆಗಿಡಕ್ ನೋಡ್ತೀವಿ. ಇಟ್ ಡಸಂಟ್ ವರ್ಕ್. ಯಾಕೆಂದ್ರೆ ಹೊಟ್ಟೆ ಕ್ಲೀನ್ ಆಗಿದ್ರೆ ಮೈಂಡ್ ಕ್ಲೀನ್ ಆಗಿರುತ್ತೆ, ಮೈಂಡ್ ಕ್ಲೀನ್ ಆಗಿದ್ರೆ ಹೊಟ್ಟೆ ಕ್ಲೀನ್ ಆಗಿರುತ್ತೆ. He knows from where we should have control, but we don't know from where we should have control. Right? Yes, That madam. is what he said is the truth. But ನಾವು ಅದನ್ನ ಹಾಕ್ ತಗೊಳ್ಳೋದು, 5% ಮಾತ್ರ ನಾವು ತಿನ್ನೋದ್ರಿಂದ ಕಾಯಿಲೆ ಬರೋದು, ಮಿಕ್ಕಿದೆಲ್ಲ ಮನ್ಸಿಂದಾನೆ. ನೀವು 5% ತಿಂದ್ರೆ 5% ಮಾತ್ರನೇ ಕಾಯಿಲೆ ಬರುತ್ತೆ. ನಾವು 90% ತಿಂದು ಹೀಗ್ ಮಾಡಿದ್ರೆ ಖಂಡಿತವಾಗ್ಲೂ ಇಟ್ ಅಫೆಕ್ಟ್ಸ್. Even you follow the same lifestyle what Patriji follows, you walk in the same way. I mean, ashtu kilometers ನೀವು ನಡೀರಿ daily, eat little bit of food only for your survival. Does Patriji eats 10 bhajis, 20 bhajis a day? No. But the way we eat, right? Yes, yes. All spiritual gurus have good control over their body. It might be anyone. Every spiritual practitioner, every spiritual guru has control over his body. ನೀವು ಏನಾದ್ರೂ ತಗೊಂಡ್ ಹೋಗ್ಕೊಡಿ ಆಟ್ ಟೈಮಿಂಗ್ಸ್ ಅಲ್ಲಿ ಪತ್ರಿ ಸರ್ಗೆ, ಈ ಟೈಮ್ ನೋ 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 ಐ ಡೋಂಟ್ ವಾಂಟ್, ಬೇರೆಯವ್ರಿಗೆಲ್ಲ ಕೊಟ್ಬಿಡಿ. ರೈಟ್? ನೀವ್ ಎಷ್ಟು ಸ್ವೀಟ್ ಡಬ್ಬ ಅವ್ರಿಗೆ ಕೊಟ್ರು ಅಷ್ಟೇ, ಮ್ಯಾಕ್ಸಿಮಮ್ ಹಿ ಜಸ್ಟ್ ಟೇಕ್ಸ್ ದಿಸ್ ಮಚ್ ಅಷ್ಟೇ ಅವ್ರು ತಿನ್ನೋದು. ನಾವು ಸ್ವೀಟ್ ಡಬ್ಬ ತಗೊಂಡ್ ನೋಡಿದ ತಕ್ಷಣ ಅರ್ಧ ಗಂಟೆಲಿ ಖಾಲಿ ಎಲ್ಲ. ಡಸ್ ಪತ್ರಿಜಿ ಈಟ್ಸ್ ಚಾಕ್ಲೇಟ್ಸ್? No, no. You eat everything and you want to be healthy. Eat everything in a limited way. ಖಂಡಿತವಾಗ್ಲೂ ನಾವು ಫುಡ್ ಅನ್ನ ಅದೇ ರೀತಿ ತಗೊಂಡ್ರೆ 5-10% ಮಾತ್ರನೇ ನಮ್ಮ ಮೇಲೆ ಫುಡ್ ರೋಗಗಳನ್ನ ಬರೋದಕ್ಕೆ ಕಾರಣ ಮಾಡುತ್ತೆ. ಆದ್ರೆ ನಾವು ಆ ರೀತಿ ತಿನ್ಲಿಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಕರಳಲ್ಲಿ ಕಟ್ಟಿ 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 ಆ ಕಟ್ಟಿರುವಂತ ಫುಡ್ ಕೊಳೆತು, ಆ ಕೊಳೆತಿರುವಂತ ಫುಡ್ ನಿಮ್ಮ ದೇಹಕ್ಕೆ ಎಲ್ಲಾ ಭಾಗಗಳಲ್ಲೂ ಸಂಚಾರ ಮಾಡಿ 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 ಅದು ರೋಗಗಳನ್ನ ಉಂಟು ಮಾಡುತ್ತೆ. ಸೊ ಹೊಟ್ಟೆ ಕ್ಲೀನ್ ಆಗಿ ಇಟ್ಕೊಳ್ಳುವಂತದ್ದು ಬಹಳ 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 ಮುಖ್ಯ. Yes. Does Patriji eats microwave cooked food? But we eat ಅಲ್ವಾ ಇಷ್ಟೊಂದ್ ಜನ. ಅದೇ ಪ್ರಶ್ನೆಯನ್ನು ನಾನು ಕೇಳ್ಬೇಕು ಅನ್ಕೊಂಡೆ, ಅಷ್ಟೊತ್ತಿಗೆ ನೀವೇ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ಬೇಡ ಅಂತಾರೆ ಸಾರೋರು, ಮಶ್ರೂಮ್ಸ್ ಬೇಡ ಅಂತಾರೆ, ಓವೆನ್ ಅಲ್ಲಿ ಇದು ಮಾಡೋರು ಬೇಡ ಅಂತಾರೆ, ಹನಿ ಸಹ ಬೇಡ ಅಂತಾರಲ್ವಾ, ಇದು ಯಾಕೆ ಅಂತ ಕೇಳ್ಬೇಕು ಅನ್ಕೊಂಡೆ, ನೀವೇ ಅದು ಸ್ಟಾರ್ಟ್ ಮಾಡಿದ್ದೀರಾ. First we'll speak about ovens. There are very different kinds of ovens. ಹೀಟ್ ಇಂದ ನಡೆಯುವಂತ ಓವನ್ಸ್ ಇರುತ್ತೆ, ಮೈಕ್ರೋವೇವ್ ಇಂದ ನಡೆಯುವಂತ ಓವನ್ಸ್ ಇರುತ್ತೆ. ಸೊ ವಿ ಶುಡ್ ನೋ ದ ಡಿಫರೆನ್ಸ್, ಯಾವ್ದ್ರಿಂದ ರನ್ ಆಗ್ತಿದೆ ಆ ಓವನ್ ಅನ್ನೋದು. ಸೊ ಸರ್ ಹೇಳೋಂಥದ್ದು ಮೈಕ್ರೋವೇವ್ ಇಂದ ನಡೆಯುವಂತ ಓವನ್ಸ್ ಬೇಡ ಅಂತ. ಹೀಟ್ ಇಂದ ನಡೆಯುವಂತ ಓವನ್ ವಿ ಕ್ಯಾನ್ ಹ್ಯಾವ್ ಇಟ್, ವಿ ಕ್ಯಾನ್ ಯೂಸ್ ಇಟ್ ರೇರ್ಲಿ, ನಾಟ್ ವೆರಿ ರೆಗ್ಯುಲರ್ಲಿ. ಯಾವ್ದೇ ಓವನ್ಸ್ ಅನ್ನ ಬಳಸೋದು ಅಷ್ಟು ಉತ್ತಮ ಅಲ್ಲ, ಬಟ್ ಯು ಕ್ಯಾನ್ ಯೂಸ್ ಆವಾಗ ಇವಾಗ ಯು ಕ್ಯಾನ್ ಯೂಸ್ ದಟ್ heat ovens, not the microwave ovens. So ಈ ಮೈಕ್ರೋವೇವ್ ಓವನ್ಸ್ ಅಂದ್ರೆ ಏನು ಅಂದ್ರೆ, ರೇಡಿಯೇಷನ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಎಷ್ಟೊಂದ್ ಜನ ಯೂಸ್ ಮಾಡೋದು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ UV ರೇಸ್ ನ ಬ್ಲಾಕ್ ಮಾಡೋದಕ್ಕೆ, UV ರೇಡಿಯೇಷನ್ಸ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಅಂತ. ಸೊ ಏನಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಅಂದ್ರೆ, ನಮ್ ಸ್ಕಿನ್ ಒಳಗಡೆ ಆ ರೇಸ್ ಪೆನೆಟ್ರೇಟ್ ಆದ್ರೆ ಮೆಲನಿನ್ ಜಾಸ್ತಿ ಬರುತ್ತೆ, ಅವಾಗ ನಾವು ಕಪ್ಪಗಾಗ್ತೀವಿ ಅಂತ. ಸೊ ಇದು ನಮ್ಮ ದೇಹಕ್ಕೆ ತಾಕುವಂತ ರೇಡಿಯೇಷನ್ಸ್. ಅಂದ್ರೆ ನಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ದೇಹಕ್ಕೆ ತಾಕತ್ತೆ. ಅದೇ ರೀತಿ ಕೆಲವು ಕಾಣದೇ ಇರುವಂತಹ ರೇಡಿಯೇಷನ್ಸ್, ತುಂಬಾ ತೀಕ್ಷ್ಣವಾಗಿ ಒಳಗಡೆ ಹೋಗುವಂತ ರೇಡಿಯೇಷನ್ಸ್ ಅನ್ನ ಯೂಸ್ ಮಾಡಿ ಮೈಕ್ರೋವೇವ್ ಅನ್ನ ಮಾಡಿರ್ತಾರೆ. ಸೊ ಈ ರೇಡಿಯೇಷನ್ಸ್ ಏನ್ ಮಾಡುತ್ತೆ ಅಂದ್ರೆ, ಈಗ ಒಂದು ಟೊಮ್ಯಾಟೊ ತಗೊಳ್ಳೋಣ ಅಥವಾ ಒಂದು ಆಲೂಗಡ್ಡೆ ತಗೊಳ್ಳೋಣ. ಈ ಆಲೂಗಡ್ಡೆ ಒಳಗಡೆ ಏನಿರುತ್ತೆ, ಸ್ಟಾರ್ಚ್ ಇರುತ್ತೆ. ಅದಾದ್ಮೇಲೆ ಅದರಲ್ಲಿ ಕೆಲವು ಪರ್ಸೆಂಟ್ ಮಿನರಲ್ಸ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಸೊ ಈ ಆಲೂಗಡ್ಡೆಯನ್ನ ನಾವು ಸ್ಟೀಮ್ ಮಾಡಿದ್ರೆ, ಅಂದ್ರೆ ಬಿಸಿ ಮಾಡಿ ಅದನ್ನ ಬೇಯಿಸಿದ್ರೆ, ಯೂಶಲಿ ಸ್ಟೀಮ್ ಮಾಡ್ತೀವಲ್ಲ ನಾವು ಪಲ್ಯ ಮಾಡೋದಕ್ಕೆ ಎಲ್ಲ, ಸೊ ಆತರ ಸ್ಟೀಮ್ ಮಾಡಿ ಅಥವಾ ನೀರಲ್ಲಿಟ್ಟು ಬೇಯಿಸಿದ್ರೆ
ಆ ಆಲೂಗಡ್ಡೆಯಲ್ಲಿ ಇರುವಂತ ನೀರು, ಅದರಲ್ಲಿ ಇರುವಂತ ಫೈಬರು ಎರಡು ಕೂಡ ಬೇಯುತ್ತೆ. ಈ ರೀತಿ ನಾವು ಎಲ್ಲಾ ತರಕಾರಿಗಳನ್ನ, ಎಲ್ಲಾ ದಿನಸಿಗಳನ್ನ ಬೇಯಿಸುವಂತದ್ದು. ಆದ್ರೆ ನೀವು ಮೈಕ್ರೋವೇವ್ ಓವನ್ ಅಲ್ಲಿ ಒಂದು ಆಲೂಗಡ್ಡೆ ಇಟ್ಟು ಬೇಯಿಸಿದ್ರೆ ಅದ್ರ ಒಳಗಿರುವಂತ ಫೈಬರ್ ಅನ್ನ ಅದು ಬೇಯಿಸೋದಿಲ್ಲ. ಅದ್ರ ಒಳಗಿರುವಂತ ನೀರಿನ ಅಂಶಕ್ಕೆ ಮಾತ್ರ ಆ ರೈಸ್ ಹೋಗಿ ತಟ್ಟುತ್ತೆ. ಸೊ ಅದ್ರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಕುಂಗ್ ಹೋಗುತ್ತೆ, ಕಂಪ್ಲೀಟ್ ಆಗಿ ಎವಾಪರೇಟ್ ಆಗೋ ಸ್ಟೇಜ್ಗೆ ಬಂದ್ಬಿಡುತ್ತೆ. ಸೊ ಆ ಹೀಟು ತಡಿಯಕ್ಕಾಗದೆ ಅದರಲ್ಲಿ ಪ್ರೋಟೀನ್ ಅಂಶ ಏನ್ ಇರುತ್ತೋ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಅದೇ ಒಂದು ಮಡಕೆ ಪಾತ್ರೆಲೋ ಒಂದು ಸ್ಟೀಲ್ ಪಾತ್ರೆಲೋ ಏನಾದ್ರೂ ಪ್ರೋಟೀನ್ ಅನ್ನ, ಏನಾದ್ರೂ ಕಾಳುಗಳನ್ನ ಬೇಯಿಸಿದ್ರೆ ಅದು ಕಂಪ್ಲೀಟ್ ಆಗಿ ಒಳಗಡೆಯಿಂದಾನೇ ಬೇಯುತ್ತೆ. ಆದ್ರೆ ನಾವು ಯಾವಾಗ ಈ ರೇಡಿಯೇಷನ್ಸ್ ಮುಖಾಂತರ ಫಾಸ್ಟ್ ಆಗಿ ಬೇಯಿಸ್ತೀವೋ ಆವಾಗ ಅದರಲ್ಲಿ ಇರುವಂತ ಪ್ರೋಟೀನ್ ಕಂಟೆಂಟು ವಿಷಕಾರಿ ಆಗುತ್ತೆ. ಸೊ ಈ ವಿಷಕಾರಿ ಆಗಿರುವಂತಹ ಪ್ರೋಟೀನ್ ಅನ್ನ ನಾವು ತಿನ್ನೋದ್ರಿಂದ ನಮ್ಮ ಸೆಲ್ಸ್ ಡೆತ್ ಆಗುತ್ತೆ, ಅದರಲ್ಲಿ ಲೈಫ್ ಇರೋದಿಲ್ಲ. ಯಾವಾಗ್ಲೂ ಪ್ರೋಟೀನ್ ಕಂಟೆಂಟ್, ಕಾಳುಗಳನ್ನ ನಿಧಾನವಾಗಿ ಬೇಯಿಸ್ಬೇಕು, ವೆಜಿಟೇಬಲ್ಸ್ ಅನ್ನ ಫಾಸ್ಟ್ ಆಗಿ ಸ್ಟೀಮ್ ಮಾಡ್ಬೇಕು. ದಟ್ ಈಸ್ ಅ ಪ್ರಾಸೆಸ್ ಆಫ್ ಕುಕಿಂಗ್. ವೆಜಿಟೇಬಲ್ಸು ಮತ್ತೆ ಗ್ರೀನ್ಸು ಇದನ್ನೆಲ್ಲ ಫಾಸ್ಟ್ ಆಗಿ ಸ್ಟೀಮ್ ಮಾಡ್ಬೇಕು, ಬೇಗ ಸ್ಟೀಮ್ ಆಗ್ಬೇಕು ಅದು. ಈ ಕಾಳುಗಳನ್ನ ಅಥವಾ ಬೇಳೆಗಳನ್ನ ಯಾವಾಗ್ಲೂ ಕೂಡ ನಿಧಾನವಾಗಿ ಬೇಯಿಸ್ಬೇಕು. ಸೊ ದಟ್ ಈಸ್ ದ ಪ್ರಾಸೆಸ್. ಈ ಪ್ರಾಸೆಸ್ ಅನ್ನ ಗೊತ್ತಿಲ್ಲದೆ ಎಲ್ಲವನ್ನೂ ಕೂಡ ಫಾಸ್ಟ್ ಆಗಿ ಬೇಯಿಸೋದಕ್ಕೆ ನಾವು ಮೈಕ್ರೋವೇವ್ ಅನ್ನ ಬಳಸ್ತಾ ಇದೀವಿ. ಸೊ ಅದರಲ್ಲಿ ಮೈಕ್ರೋವೇವ್ ಅಲ್ಲಿ ಬಳಸೋದ್ರಿಂದ ಆ ಪ್ರೋಟೀನ್ ಕಂಟೆಂಟ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ವಿಷಕಾರಿ ಆಗುತ್ತೆ. ಸೊ ಅದನ್ನ ನಾವು ತಿನ್ನೋದ್ರಿಂದ ನಮ್ಮ ಸೆಲ್ಸ್ ಡೆತ್ ಆಗುತ್ತೆ. ಯಾವ ಸೆಲ್ಸ್ ಮೇಲೆ ಅಂದ್ರೆ ವಿನೋ, ಈಗ ಎಲ್ಲಾರು ಇಮ್ಯುನಿಟಿ ಅಂತ ಎಲ್ಲಾರು ಅದ್ರ ಹಿಂದೆ ಬಿದ್ದಿದ್ದಾರೆ. ಅದು ಇಮ್ಯುನಿಟಿಗೆ ಕಾರಣ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ನಾವು ಈ ಮೈಕ್ರೋವೇವ್ ಕುಕ್ಡ್ ಫುಡ್ ತಿನ್ನೋದ್ರಿಂದ ಆ ವೈಟ್ ಬ್ಲಡ್ ಸೆಲ್ಸ್ ಗಳು ಸತ್ತು ಹೋಗುತ್ತೆ, ಇಟ್ ವಿಲ್ ಡೈ. ಯಾಕೆಂದ್ರೆ ಆ ಪ್ರೋಟೀನ್ ನಮ್ಮಲ್ಲಿ ವಿಷಕಾರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ಆ ವೈಟ್ ಬ್ಲಡ್ ಸೆಲ್ಸ್ ಸತ್ತೋಗುತ್ತೆ. ಸೊ ಅದರಿಂದ ನಮ್ಮ HB ಕಡಿಮೆ ಆಗುತ್ತೆ, ಅಂದ್ರೆ ಬ್ಲಡ್ ಕೌಂಟ್ HB ಕಡಿಮೆ ಆಗುತ್ತೆ. ಅದರಿಂದ ಕ್ಯಾನ್ಸರ್ ಕೂಡ ಎಷ್ಟೋ ಕೇಸಸ್ ರೆಗ್ಯುಲರ್ ಈಟಿಂಗ್ ಆಫ್ ಮೈಕ್ರೋವೇವ್ ಫುಡ್ ಇಂದ ಪಾಸಿಬಲ್ ಆಗಿದೆ ಇಷ್ಟವರೆಗೂ ಕೂಡ. ಸೊ ವಿ ಸೇ ನೋ ಟು ಮೈಕ್ರೋವೇವ್ ಕುಕ್ಡ್ ಫುಡ್. ನಾಟ್ ಓನ್ಲಿ ಇನ್ ನ್ಯಾಚುರೋಪತಿ, ಎಷ್ಟೋ ಆಧ್ಯಾತ್ಮಿಕ ಗುರುಗಳು ಹೇಳೋದನ್ನ ಅದೇ, ನೋ ಟು microwave food. That is not a food for human body. It doesn't need actual agi. Why do you need to cook in microwave? ನಾವು ಮುಂಚೆ ಕಾಲದಲ್ಲಿ ಕುಕ್ ಮಾಡ್ತಾ ಇದ್ವಿ, ಎಲ್ಲವೂ ಕೂಡ ಸ್ಟೀಮ್ ಮಾಡ್ತಾ ಇದ್ವಿ, ಎಲ್ಲವೂ ಕೂಡ ನೀರಲ್ಲಿ ಬೇಯಿಸ್ತಾ ಇದ್ವಿ. ಬಟ್ ವಿ ವರ್ ವೆರಿ ಹೆಲ್ದಿ. ನಾವು ಏನ್ ತಿಂತೀವೋ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ವಿ. ಇವಾಗ ಅದನ್ನೇ ತಿಂತೀವಿ, ಫಾಸ್ಟ್ ಆಗಿ ಕೆಲ್ಸಾನು ಮಾಡದೆ ಬರೇ ತಿನ್ನೋದ್ರಿಂದ ಇನ್ನೂ ಎಷ್ಟೋ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅಟ್ ಲೀಸ್ಟ್ ಯು ನೀಡ್ ಟು ವಾಕ್. ನೀವು ಏನಾದ್ರೂ ಬೇಯಿಸ್ತಾ ಇದ್ರೆ ಅಥವಾ ಏನಾದ್ರೂ ಸ್ಟೀಮ್ ಮಾಡ್ತಾ ಇದ್ರೆ ಇಟ್ ಟೇಕ್ಸ್ ಪ್ರಾಸೆಸ್. ಒಂದ್ ಪಾತ್ರೆ ಇಡ್ಬೇಕು, ಅದ್ರ ಮೇಲೆ ಇನ್ನೊಂದ್ ಪಾತ್ರೆ ಇಡ್ಬೇಕು, ನೀರ್ ಹಾಕ್ಬೇಕು, ಅದ್ರ ಮೇಲೆ ಒಂದ್ ಬೌಲ್ ತಗೊಂಡು ಎಲ್ಲ ತರಕಾರಿನೂ ಹೆಚ್ಚಿ ಅದ್ರ ಮೇಲೆ ಇಟ್ಟು ಇನ್ನೊಂದ್ ಲಿಡ್ ಹಾಕಿ ಅದನ್ನ ಸ್ಟೀಮ್ ಮಾಡಿ ಅವಾಗ ಟೈಮ್ ನೋಡ್ಬೇಕು. ಅದಾದ್ಮೇಲೆ ಯು ನೀಡ್ ಟು ಬ್ರಿಂಗ್ ಇಟ್ ಔಟ್ ಎವ್ರಿಥಿಂಗ್, ಎಲ್ಲವನ್ನೂ ಆಚೆ ತೆಗೆದು ತೊಳೆಯೋ ಪಾತ್ರೆನ ತೊಳಿಬೇಕು, ಆ ಪಾತ್ರೆಗಳನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು. ಇಟ್ಸ್ ಆಲ್ ಅ ಪ್ರಾಸೆಸ್. ಆ ಪ್ರಾಸೆಸ್ ಅಲ್ಲಿ ನಿಮ್ಮ ಎಷ್ಟೋ ಕ್ಯಾಲರೀಸ್ ಅನ್ನ ಬರ್ನ್ ಮಾಡಿರ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಬಿಹೈಂಡ್, ರೈಟ್? ನನ್ ಕ್ಯಾಲರಿ ಬರ್ನ್ ಆಗ್ಬೇಕು. ಬಟ್ ವಾಟ್ ಯು ಡೂ ಇನ್ ಮೈಕ್ರೋವೇವ್? ನೋ, ರೈಟ್? ಒಂದ್ ಬೌಲ್ ಅಲ್ಲಿ ಎಲ್ಲ ಹಾಕಿ ಮೈಕ್ರೋವೇವ್ ಅಲ್ಲಿ ಇಟ್ಬಿಡೋದು, ಒಂದ್ ಬೌಲ್ ತೊಳೆದ್ರೆ ಆಯ್ತು. ಬಟ್ ಇಷ್ಟು ಪ್ರಾಸೆಸ್ ಇಟ್ಕೊಂಡ್ರೆ ಎಲ್ಲವನ್ನೂ ತೊಳಿಬೇಕು, ಎಷ್ಟೋ ಕ್ಯಾಲರಿ ಖರ್ಚಾಗತ್ತೆ. ಬಟ್ ಅದಾದ್ಮೇಲೆ ಒಂದ್ ಬೌಲ್ ಅಲ್ಲಿ ಮೈಕ್ರೋವೇವ್ ಅಲ್ಲಿ ಕುಕ್ ಮಾಡ್ಕೊಂಡಿದ್ದನ್ನ ತಿನ್ಬಿಟ್ಟು ಒಂದ್ ಬೌಲ್ ತೊಳೆದ್ರೆ ಆಯ್ತು. ಎಷ್ಟು ಕೆಲ್ಸದ ಡಿಫ್ರೆನ್ಸ್ ಅಲ್ವಾ? ಬಟ್ ಅಟ್ ಲಾಸ್ಟ್ ವಿ ಸೇ ಒಬೆಸಿಟಿ ಆಗ್ಬಿಟ್ಟಿದೆ, ವೇಟ್ ಗೇನ್ ಆಗ್ಬಿಟ್ಟಿದೀನಿ, ಸೊ ಐ ಶುಡ್ ಗೋ ಫಾರ್ ಎ ಜಿಮ್. ಮನೆಯಲ್ಲಿ ಕೆಲಸ ಮಾಡಿದ್ರೆ ಇಟ್ಸ್ ನಾಟ್ ಎ ವರ್ಕ್. Only going for a gym and reducing your calories, what kind of work is it? So ನಮ್ಮ ಕುಕಿಂಗ್ ಸ್ಟೈಲ್, ಪ್ರೀವಿಯಸ್ ಆಗಿರುವಂತಹ ಕುಕಿಂಗ್ ಸ್ಟೈಲ್ ಯಾವಾಗ್ಲೂ
ದೊಡ್ಡದಾಗಿರ್ತಾ ಇತ್ತು. ಇಟ್ ಯೂಸ್ ಟು ಬಿ ಲಾಂಗ್. ಯಾಕೆಂದ್ರೆ ಆ ಪ್ರಾಸೆಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಜಾಸ್ತಿ ಅಂತ. ಬಟ್ ಈಗ ವಿ ಆರ್ ಮೇಕಿಂಗ್ ಇಟ್ ಎವ್ರಿಥಿಂಗ್ ಶಾರ್ಟ್. ಒಂದ್ ಇಡ್ಲಿ ದೋಸೆಗೆ ವಿ ಕ್ಯಾನ್ ಥಿಂಕ್ ಎಲ್ಲವನ್ನು ತಗೊಂಡು ಮೆಜರ್ಮೆಂಟ್ ಮಾಡಿ ಅದನ್ನ ನೆನ್ಸಿ, ಅದಾದ್ಮೇಲೆ ನಾವು ಗ್ರೈಂಡರ್ಗೆ ಹಾಕಿ ಅದನ್ನ ರುಬ್ಬಿ, ಅದಾದ್ಮೇಲೆ ಅದನ್ನ ತೆಗೆದು ಫರ್ಮೆಂಟ್ ಮಾಡಿ ಇಡ್ಲಿ ದೋಸೆ ಹಾಕ್ತಾ ಇದ್ವಿ. ದಟ್ ಈಸ್ ಅ ಪ್ರಾಸೆಸ್. ಬಟ್ ಈಗ ಎವ್ರಿಥಿಂಗ್ ಇಸ್ ಇನ್ಸ್ಟಂಟ್. ಎಲ್ಲಾನು ಪುಡಿ ಮಾಡಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ದೋಸೆ ಹಾಕೋದು. ಸಿ ಹೌ ಮೆನಿ ಕ್ಯಾಲರೀಸ್ ಅ ದೋಸಾ ವಿಲ್ ಫೆಚ್ ಯು? ಅಟ್ ಲೀಸ್ಟ್ 100 to 150 ಕ್ಯಾಲರೀಸ್ ಒಂದ್ ದೋಸೆಯಲ್ಲಿ. ಸೊ ಆ 150 ಕ್ಯಾಲರೀಸ್ ನೀವು ಮಾಡಿರೋ ಕೆಲ್ಸಕ್ಕೆ ಹೊರಟೋಗುತ್ತೆ ಇಷ್ಟು ಪ್ರಾಸೆಸ್ ಮಾಡಿದ್ರೆ. ಬಟ್ ಇಫ್ ಯು ವಾಂಟ್ ಇನ್ಸ್ಟಂಟ್ ದೋಸಾ, ಇಟ್ ವಿಲ್ ಫೆಚ್ ಯು 200 ಕ್ಯಾಲರೀಸ್. 200 ಕ್ಯಾಲರೀಸ್ ಈಸಿಯಾಗಿ ಕೊಡುತ್ತೆ. ಬಟ್ ಆ 200 ಕ್ಯಾಲರೀಸ್ ನ ಹೆಂಗ್ ಕರಗಿಸ್ತೀರಾ? When you do this process, you have right to eat that. When you don't do these processes, you don't have right to eat that food itself. Antavage we say in naturopathy, have fresh fruits, have fresh juices, you will be healthy. So that is where it's all about. Thank you very much, madam. Microovens ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀರಾ ಮೇಡಮ್. ನ್ಯಾಚುರೋಪತಿಯಲ್ಲಿ and one more thing I wanted to tell. ಸುಮಾರು ಜನ ಈ ಕ್ವೆಶ್ಚನ್ ಅನ್ನ ಕೇಳ್ತಾರೆ, ವೈ ಸ್ಪಿರಿಚುವಲ್ ಗುರೂಸ್ ಡು ನಾಟ್ ಅಲೋ ಅಂದ್ರೆ ಪತ್ರಿ ಸರ್ ಕೂಡ ಹೇಳೋದು, ಡೋಂಟ್ ಈಟ್ ಮಶ್ರೂಮ್ಸ್ ಅಂಡ್ ಗಾರ್ಲಿಕ್ ಆಲ್ಸೋ. ಎಸ್, ಗಾರ್ಲಿಕ್ ಯೂಶುವಲ್ ಆಗಿ ಅಂದ್ರೆ ಸಾತ್ವಿಕ ಅಲ್ಲ, ಆ ಪಂಜೆಂಟ್ ಸ್ಮೆಲ್ ಇಂದಾನೆ ಅಂತ ಹೇಳ್ತಾರೆ. ಮಶ್ರೂಮ್ಸ್ ಐ ವಾಂಟೆಡ್ ಟು ಸೇ, ಮಶ್ರೂಮ್ಸ್ ಇಟ್ ಡಸಂಟ್ ಬಿಲಾಂಗ್ ಟು ಅನಿಮಲ್ ಕ್ಯಾಟಗರಿ, ಇಟ್ ಡಸಂಟ್ ಬಿಲಾಂಗ್ ಟು ಪ್ಲಾಂಟ್ ಕ್ಯಾಟಗರಿ. ಸೊ ಈ ಎರಡರ ಮಧ್ಯ ಬರುವಂತದ್ದೇ ಫಂಗೈ. ವಿ ಸೇ ಇಟ್ ರೈಟ್, ಪೊರಿಫೆರಾ, ಸಿಲಿಯನ್ ಟ್ರೇಟಾ ಸ್ಕೂಲಲ್ಲಿ ಓದಿರ್ತೀವಿ. ಸೊ ಅದರಲ್ಲಿ ಫಂಗಸ್ ಅನ್ನೋದು ಇಟ್ಸ್ ಅ ಡಿಫರೆಂಟ್ ಕ್ಯಾಟಗರಿ. ಇಟ್ ಡಸಂಟ್ ಬಿಲಾಂಗ್ ಟು ಪ್ಲಾಂಟ್, ಇಟ್ ಡಸಂಟ್ ಬಿಲಾಂಗ್ ಟು ಅನಿಮಲ್. ಇಟ್ ಹ್ಯಾಸ್ ಬೋತ್ ದ ಕ್ವಾಲಿಟೀಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಇರುವಂತಹ ಎಷ್ಟೋ ಗುಣಗಳಿದೆ ಗಿಡಗಳಲ್ಲಿ ಇರುವಂತದ್ದು, ಹಾಗೆ ಅನಿಮಲ್ಸ್ ಅಲ್ಲಿ ಅಂದ್ರೆ ಜಂತುಗಳಲ್ಲಿ ಇರುವಂತಹ ಎಷ್ಟೋ ಗುಣಗಳು ಮಶ್ರೂಮ್ ಅಲ್ಲಿ ಇದೆ. ಸೊ ನಾವು ಅನಿಮಲ್ಸ್ ಅನ್ನ ತಿನ್ನೋದಿಲ್ಲ, ರೈಟ್? ಇಟ್ ಹ್ಯಾಸ್ ಅ ಸಿಸ್ಟಮ್, ಇಟ್ ಹ್ಯಾಸ್ ಅ ಲೈಫ್, ಇಟ್ ಹ್ಯಾಸ್ ಅ ಹೈಲಿ ಎವಲ್ಯೂಟೆಡ್ ಬೀಯಿಂಗ್ ಅನ್ನೋದ್ರಿಂದ ನಾವು ಅನಿಮಲ್ಸ್ ಅನ್ನ ತಿನ್ನೋದಿಲ್ಲ. ಅದೇ ರೀಸನ್ ಇಂದ ಮಶ್ರೂಮ್ಸ್ ಅನ್ನ ತಿನ್ನೋದಿಲ್ಲ. ಯಾಕೆಂದ್ರೆ ಅರ್ಧ ಪ್ಲಾಂಟ್ ಇಂದ ಇಟ್ ಈಸ್ ಇನ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಟು ಅನಿಮಲ್ ಕ್ರಿಯೇಚರ್. ಅದರಿಂದ ವಿ ಡೋಂಟ್ ಈಟ್ ಮಶ್ರೂಮ್ಸ್. ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್. ವಿ ಕಾಂಟ್ ಡೈಜೆಸ್ಟ್ ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಸೊ ಅದರಲ್ಲಿರುವಂತಹ ಇವನ್ ಮಶ್ರೂಮ್ಸ್ ಕ್ಯಾನ್ ಹೋಲ್ಡ್ ದ ಎಮೋಷನ್ಸ್. ಸೊ ಆ ಎಮೋಷನ್ಸು ಹ್ಯೂಮನ್ಸ್ಗೆ ಅರ್ಗಿಸ್ಕೊಳಕ್ ಆಗಲ್ಲ ಅನ್ನೋ ರೀಸನ್ ಇಂದ ವಿ ಡೋಂಟ್ ಈಟ್ ಮಶ್ರೂಮ್ಸ್. ಸೊ ಇವನ್ ಗಾರ್ಲಿಕ್ ಅನ್ನ, ಆನಿಯನ್ ಅನ್ನ ಕೂಡ ಎಷ್ಟೋ ಜಾಗದಲ್ಲಿ ಬಳಸೋದಿಲ್ಲ. ಬಟ್ ಆನಿಯನ್ ಈಸ್ ಲಿಟಲ್ ಬೆಟರ್ ದನ್ ದ ಗಾರ್ಲಿಕ್. ಸೊ ಈ ಗಾರ್ಲಿಕ್ ಅನ್ನೋದು ಏನು ಅಂದ್ರೆ, there are few contents in the garlic, so which brings back you to eat the same. Anything you eat with sugar, excess of sugar, and anything you eat with garlic, ivattu adana tindidre next day same time ge you want to eat it. It might be from Maggi to pizza to pasta, anything. Or ನೀವು ಮಾಡ್ಕೊಳ್ಳೋಂತ ಪಪ್ಪು ಅಥವಾ ಸಾಂಬಾರ್, ಎನಿಥಿಂಗ್. ಇವತ್ತು ನೀವು ಶುಗರ್ ಮತ್ತೆ ಗಾರ್ಲಿಕ್ ಅನ್ನ ಬಳಸಿ ಮಧ್ಯಾಹ್ನ ಊಟ ಮಾಡಿದೀರಾ ಅಥವಾ ಸಾಯಂಕಾಲ ಊಟ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಡೇ ಅದೇ ಟೈಮ್ಗೆ ನಿಮ್ಮ ಬಾಡಿ ಅದನ್ನ ಕೇಳುತ್ತೆ. ವಿ ವಿಲ್ ನಾಟ್ ಹ್ಯಾವ್ ಕಂಟ್ರೋಲ್ ಆನ್ ಅವರ್ ಸೆಲ್ಫ್ಸ್. ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಇರೋದಿಲ್ಲ. ಸೊ ಆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದಾನೇ ಎಲ್ಲಾ ಅನಾಹುತಗಳು ಜೀವನದಲ್ಲಿ ನಾವು ನೋಡ್ತೀವಿ. ಸೊ ಟು ಹ್ಯಾವ್ ಗುಡ್ ಕಂಟ್ರೋಲ್ ಆನ್ ಯುವರ್ ಸೆಲ್ಫ್, ಇಟ್ಸ್ ಬೆಟರ್ ಟು ಲೀವ್ ಇಟ್ ಅಷ್ಟೇ. So that is the main reason. Thank you madam. ನೀವು ನ್ಯಾಚುರೋಪತಿಯಲ್ಲಿ ಪಂಚಭೂತಗಳ ಮೇಲೆ ವರ್ಕ್ ಮಾಡ್ತೀರಾ, ಪಂಚಭೂತಗಳಿಂದ ಎಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತೀರಾ ಅಂತ ಹೇಳ್ತೀರಲ್ವಾ ಮೇಡಮ್? ಇದು ಪಂಚಭೂತಗಳಿಗೆ ನಮ್ಮ ಬಾಡಿಗೆ ಏನ್ ರಿಲೇಶನ್ಶಿಪ್, ಯಾವ ತರ ಅದು ಪ್ರಾಸೆಸ್ ಮಾಡ್ತೀರಾ? ಓಕೆ, ಸಿ ಎವ್ರಿಥಿಂಗ್ ಇನ್ ಯೂನಿವರ್ಸ್ ಅಂದ್ರೆ ಅರ್ತ್ ಅಲ್ಲಿ ತಗೊಳ್ಳೋಣ. ಈ ಭೂಮಿಯಲ್ಲಿ
ಪ್ರತಿಯೊಂದು ಕೂಡ ಈ ಪಂಚಮಹಾಭೂತಗಳಿಂದಾನೇ ಸೃಷ್ಟಿಯಾಗಿರುವಂತಹದ್ದು. ಅಂದ್ರೆ ಎಲ್ಲಾ ಕ್ರಿಯೇಚರ್ಸ್, ಪ್ರಾಣ ಇರುವಂತ ಪ್ರತಿಯೊಂದು ಕೂಡ ಈ ಪಂಚಭೂತಗಳಿಂದನೇ ಇರುವಂತಹದ್ದು. ನಮ್ಮ ದೇಹನ ತಗೊಳ್ಳೋಣ. ನಮ್ ದೇಹದಲ್ಲಿ ಸಾಲಿಡ್ ಸಬ್ಸ್ಟೆನ್ಸ್ ಅಂದ್ರೆ ಬೋನ್ಸ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ಇವೆಲ್ಲ ಸಾಲಿಡ್ ಸಬ್ಸ್ಟೆನ್ಸ್. ಇದ್ ಎಲ್ಲಾನು ಬರುವಂತಹದ್ದು ಭೂಮಿ ತತ್ವದಿಂದ. ವಿ ಕಾಲ್ ಮಿನರಲ್ಸ್. ನಿನ್ಗೆ ಮಿನರಲ್ ಡಿಫಿಷಿಯನ್ಸಿ ಆಗಿದೆ, ಕೇಳಿರ್ತೀವಿ ಎಷ್ಟೊಂದ್ ಜನಕ್ಕೆ. ನಿಂಗೆ ಐರನ್ ಡಿಫಿಷಿಯನ್ಸಿ ಆಗಿದೆ, ನಿಂಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ. ಈ ಕ್ಯಾಲ್ಸಿಯಂ ಮಿನರಲ್ಸ್ ಅನ್ನೋದು ಅಂದ್ರೆ ಐರನ್ ಅನ್ನೋದು, ಕ್ಯಾಲ್ಸಿಯಂ ಅನ್ನೋದು, ಈ ಎಲ್ಲವೂ ಕೂಡ ಭೂಮಿಯಿಂದ ಬರುವಂತದ್ದು ನಮ್ಗೆ. ಸೊ ವಿ ಹ್ಯಾವ್ ಅರ್ತ್ ಕಂಟೆಂಟ್, ಭೂಮಿ ತತ್ವ ನಮ್ಮಲ್ಲಿದೆ. ಅದಾದ್ಮೇಲೆ ನೀರು, ನಮ್ಮ ಬ್ಲಡ್ ಆಗಿರ್ಬೋದು, ಲಿಂಫ್ ಆಗಿರ್ಬಹುದು, ನಮ್ಮ ದೇಹದಲ್ಲಿ ಇರುವಂತಹ ನೀರಾಗಿರ್ಬೋದು, ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ವಾಟರ್. ಅದಾದ್ಮೇಲೆ ಗಾಳಿ, ನಮ್ಮ ದೇಹದಲ್ಲಿ ಎಷ್ಟೋ ಗ್ಯಾಸಸ್ ಗಳಿದೆ. ಅದಾದ್ಮೇಲೆ ನಮ್ಮ ದೇಹ ನಡೆಯೋದ ಉಸಿರಾಟದ ಮೂಲಕ. ಇಟ್ಸ್ ಅ ಮೇನ್ ಥಿಂಗ್. ಸೊ ಖಂಡಿತವಾಗ್ಲೂ ಏರ್ ಕಂಟೆಂಟ್ ನಮ್ಮ ದೇಹದಲ್ಲಿದೆ. ನಾವು ಉಸಿರಾಡೋದು, ನಮ್ಮ ದೇಹದಲ್ಲಿ ಇರುವಂತ ಬೇರೆ ರೀತಿಯ ಏನ್ ಹೇಳ್ತೀವಿ, ಗ್ಯಾಸಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಫೈರ್ ಅಂದ್ರೆ ಅಗ್ನಿ ತತ್ವ. ನಮ್ಮ ಜೀರ್ಣ ಆಗುವಂಥದ್ದೇ ಅಗ್ನಿ ತತ್ವದಿಂದ. ಮತ್ತೆ ನಮ್ಮ ದೇಹ ಯಾವಾಗ್ಲೂ ಒಂದು ಟೆಂಪರೇಚರ್ ಮೇಂಟೈನ್ ಆಗಿರುತ್ತೆ. ಸೊ ಆ ಟೆಂಪರೇಚರ್ ಅಂದ್ರೆ ಏನು, ಅಗ್ನಿ ತತ್ವ ಅದು. ಅಂಡ್ ಲಾಸ್ಟ್ ಅಲ್ಲಿ ಇಟ್ ಈಸ್ ಆಕಾಶ ತತ್ವ. ಸೊ ಈ ಆಕಾಶ ತತ್ವ ಅನ್ನೋದು ಎಂಟಿನೆಸ್. ದಟ್ ಈಸ್ ವಾಟ್ ಅವರ್ ಮೈಂಡ್ ಶುಡ್ ಬಿ. ಆ ಎಂಟಿನೆಸ್ ಅಲ್ಲಿ ಇರ್ಬೇಕು. ದಟ್ ಈಸ್ ವಾಟ್ ಅವರ್ ಸಿಸ್ಟಮ್ ಶುಡ್ ಬಿ. ನಮ್ಮ ಹೊಟ್ಟೆ, ನಮ್ಮ ಮನಸ್ಸು ಫುಡ್ ತಿಂದ ಆದ್ಮೇಲೆ ಎಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗೋಗುತ್ತೋ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗೋಗಿ ಅದು ಎಂಟಿನೆಸ್ ಅಲ್ಲಿ ಇರ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ 5 ಪಂಚಮಹಾಭೂತಗಳು ನಮ್ಮಲ್ಲಿ ಇರುತ್ತೆ. ಅದರಿಂದನೇ ನಮ್ಮ ದೇಹ ಅದ್ರ ಕೆಲ್ಸಾನ ಅದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈಗ ಭೂಮಿ ತತ್ವ ಕಡಿಮೆ ಆಗೋದು, ಹೆಚ್ಚಾಗೋದ್ರಿಂದ ಕೆಲವು ಡಿಸೀಸಸ್ ಬರುತ್ತೆ. ಕಡಿಮೆ ಆಗೋದ್ರಿಂದ ಬೋನ್ ಪೇನ್ಸ್ ಬರುತ್ತೆ, ಮಸಲ್ ಕ್ರಾಂಪ್ಸ್ ಬರುತ್ತೆ. ಸೊ ಹೀಗೆ. ಮತ್ತೆ ಗಾಳಿ ತತ್ವದಿಂದ, ನೀರಿನ ತತ್ವ ಕಡಿಮೆ ಆಗೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಅದಾದ್ಮೇಲೆ ಹೊಟ್ಟೆ ಡೈಜೆಷನ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಫೈರ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ವಿ ಸೇ ಸನ್ ಬಾತ್ ತಗೊಳ್ಳಿ, ಸೂರ್ಯನ ಕೆಳಗಡೆ ಇರಿ. ಎಷ್ಟೋ ಇನ್ಫೆಕ್ಷನ್ಸ್ಗೆ ದಟ್ ಈಸ್ ಅ ಮೆಡಿಸಿನ್. ಸನ್ ಇಸ್ ದ ಮೆಡಿಸಿನ್. ಕಾಮನ್ ಥಿಂಗ್ ಅಲ್ಲ. ನಮ್ಮ ಮನೇಲಿ ಯಾವ್ದಾದ್ರು ಡಬ್ಬಿಯಲ್ಲಿ ಇರೋ ಪದಾರ್ಥಕ್ಕೆ ಹುಳ ಬಂದಿದ್ರೆ ನಾವ್ ಏನ್ ಮಾಡ್ತೀವಿ, ಎತ್ಕೊಂಡೋಗಿ ಅದನ್ನ ಬಿಸಿಲಲ್ಲಿ ಸುರಿತೀವಿ. ಕಾಮನ್ ಥಿಂಗ್. ನಾವು ಅಷ್ಟೇ, ನಮಗೂ ಲೈಫ್ ಇದೆ. ಏನಾದ್ರೂ ಡಿಸೀಸ್ ಇದೆ, ಏನಾದ್ರೂ ಸ್ಕಿನ್ ಇಶ್ಯೂಸ್ ಇದೆ, ಅಥವಾ ಏನಾದ್ರೂ ಒಳಗಡೆ ಇನ್ಫೆಕ್ಷನ್ಸ್ ಇದೆ ಅಂದ್ರೆ ಸಿಂಪಲ್ ಥಿಂಗ್, ಹೋಗಿ ಸೂರ್ಯನ ಕೆಳಗಡೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ ಬನ್ನಿ. ಇಟ್ ಶುಡ್ ಬಿ ಅ ಡೈಲಿ ಪ್ರಾಸೆಸ್. ಇಟ್ ವಿಲ್ ಹೀಲ್ ಎವ್ರಿಥಿಂಗ್. ಇಟ್ ವಿಲ್ ಕ್ಲೀನ್ ಎವ್ರಿಥಿಂಗ್. ಅಂಡ್ breath is the main thing. Breath is the main energy according to naturopathy and yogic sciences. So breath awareness ಇಂದ ಏನನ್ನು ಬೇಕಾದ್ರೂ ಹೀಲ್ ಮಾಡ್ಕೋಬಹುದು, ಏನನ್ನು ಬೇಕಾದ್ರೂ ಸಾಧಿಸಬಹುದು. ಬಿಕಾಸ್ ನಮ್ಮ ಬ್ರೆತ್ ಇಂದ ನಮ್ಮ ಬಾಡಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ವೈ ಈಗ ಯೋಗ ಮಾಡೋದು ಇಟ್ಸ್ ರಿಲೇಟೆಡ್ ಟು ಬ್ರೆತ್. ಉಸಿರನ್ನ ತಗೊಳ್ಳಿ ದೀರ್ಘವಾಗಿ, ಉಸಿರನ್ನ ಕಂಪ್ಲೀಟ್ ಆಗಿ ಹೊರಗ್ ಬಿಡಿ. ಇಟ್ಸ್ ಅ ನಾರ್ಮಲ್ ಥಿಂಗ್ ಯೋಗ ಮಾಡ್ಬೇಕಾದ್ರೆ. ಅಂಡ್ ಏನಾದ್ರೂ ಚಾಂಟಿಂಗ್ ಮಾಡ್ಬೇಕಾದ್ರೆ, ಅಂದ್ರೆ ಏನಾದ್ರೂ ಜನರಲ್ ಆಗಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಎಲ್ಲ ಐ ಡೋಂಟ್ ಸೇ ಇಟ್ ಈಸ್ ರಾಂಗ್. ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ಯುವರ್ ಬಾಡಿ. ಸೊ ಈ ರೀತಿ ಚಾಂಟಿಂಗ್ ಅನ್ನ ಮಾಡ್ಬೇಕಾದ್ರೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಿಮ್ಮ ಬ್ರೀತಿಂಗ್ ಪ್ಯಾಟರ್ನ್ ಡೀಪ್ ಆಗಿರುತ್ತೆ. ಅಂಡ್ ಪ್ರಾಣಾಯಾಮ ಸೇಮ್ ಥಿಂಗ್, ಇಟ್ ವರ್ಕ್ಸ್ ವಿತ್ ದ ಬ್ರೆತ್. ಎನಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಸಿಂಗಿಂಗ್ ಕೂಡ, ಭಜನೆಗಳು, ಕೀರ್ತನೆಗಳು ಹಾಡೋದು ಕೂಡ ಅಷ್ಟೇ. ಸೊ ಎನಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಆರ್ ರಿಲೇಟೆಡ್ ಟು ಯುವರ್ ಬ್ರೆತ್. ನಾವು ಮೆಡಿಟೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಅದ್ರ ಜೊತೆ ಹೋಗ್ತಾ ಇದೀವಿ. ದಟ್ ಈಸ್ ದ ಮೇಜರ್ ಡಿಫರೆನ್ಸ್. ಹಿಂಗ ಸುತ್ಕೊಂಡು ಹೋಗೋ ಬದಲು ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಸೊ ದಿಸ್ ಇಸ್ ದ ಫಾಸ್ಟೆಸ್ಟ್ ವೇ ದಟ್ ಐ ಕ್ಯಾನ್ ಸೇ. ಬಟ್ ಎನಿ ಪ್ರಾಕ್ಟೀಸ್ ಇಸ್ ಎ ಪ್ರಾಕ್ಟೀಸ್. ಅದರ ಬೆನಿಫಿಟ್ಸ್ ಅದ್ರದ್ರಿಗೆ ಇರುತ್ತೆ. ಸೊ ಬ್ರೆತ್ is a main thing.
ಸೊ ಹೀಗೆ ಪಂಚಭೂತಗಳು ಎಲ್ಲವೂ ಕೂಡ ನಮ್ಗೆ ಆಹಾರ. ನಾವ್ ಏನ್ ಅನ್ಕೊಳ್ತೀವಿ, ನಾನ್ ಆಪಲ್ ತಿಂದ್ರೇನೆ, ಇಲ್ಲ ನಾನ್ ಬೀಟ್ರೂಟ್ ತಿಂದ್ರೇನೆ, ಅಥವಾ ನಾನ್ ಚಿಯಾ ಸೀಡ್ಸ್ ತಿಂದ್ರೇನೆ ಹೆಲ್ದಿ ಆಗಿರೋದು, ಎಲ್ಲಾ ಪೌಷ್ಟಿಕಾಂಶಗಳು ನನ್ಗೆ ಹೋಗುವಂತದ್ದು. ನೋ, ಈ ಪಂಚಭೂತಗಳಿಂದ ದೇಹ ಕ್ರಿಯೇಟ್ ಆಗಿದೆ ಅಂದ್ಮೇಲೆ ಈ ಪಂಚಭೂತಗಳು ಎಲ್ಲವೂ ಆಹಾರನೇ. ಯಾವ್ದು ಆಹಾರ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆಹಾರ ಅಂದ್ರೆ ನಾವ್ ಏನ್ ಅನ್ಕೊಂಡಿದೀವಿ, ಬರೀ ಒಂದ್ ಪ್ಲೇಟ್ ಅಲ್ಲಿ ಇಟ್ಕೊಂಡ್ ತಿಂದ್ರೆ ಮಾತ್ರ ಆಹಾರ. ನೋ, ಸನ್ ಈಸ್ ಅ ಫುಡ್ ನಮ್ಮ ದೇಹಕ್ಕೆ. Breathing is a food, air is a food, water is a food, fire is a food, and emptiness is a food. ಅಂದ್ರೆ ಏನೋ ದೊಡ್ಡ ವಿಷಯ ನಾನ್ ಮೆಡಿಟೇಷನ್ ಮಾಡೋದು, ಅಥವಾ ಏನೋ ದೊಡ್ಡ ವಿಷಯ ನಾನ್ ಮೌನದಲ್ಲಿ ಇರೋದು, ಏನೋ ದೊಡ್ಡ ವಿಷಯ ಫಾಸ್ಟಿಂಗ್ ಅಲ್ಲಿ ಇರೋದು ಅಂತ ಈಗ ಆಗ್ಬಿಟ್ಟಿದೆ. ಇಟ್ಸ್ ಅ ವೆರಿ 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 ಕಾಮನ್ ಫಿಸಿಯಾಲಜಿ. ಈ ಪಂಚಭೂತಗಳು ನಮ್ಮಲ್ಲಿ ಇದೆ ಅಂದ್ರೆ ಈ ಮಹಾಭೂತಗಳು ಎಲ್ಲವೂ ಫುಡ್. ಸೊ ನೀವು ಫಾಸ್ಟಿಂಗ್ ಮಾಡೋದು ಇಟ್ಸ್ ಅ ನಾರ್ಮಲ್ ಥಿಂಗ್ ಫಾರ್ ಯುವರ್ ಬಾಡಿ. ನೀವು ಮೌನದಲ್ಲಿ ಇರುವಂತದ್ದು ಇಟ್ಸ್ ಅ ನಾರ್ಮಲ್ ಥಿಂಗ್ ಫಾರ್ ಯುವರ್ ಬಾಡಿ. ನೀವು ಮೆಡಿಟೇಷನ್ ಮಾಡಿ ಮೈಂಡ್ ಅನ್ನ ಎಂಟಿ ಮಾಡ್ಕೊಳ್ಳೋದು ಇಟ್ಸ್ ಅ ನಾರ್ಮಲ್ ಥಿಂಗ್ ಫಾರ್ ಯುವರ್ ಬಾಡಿ. ಇಟ್ ಈಸ್ ನಾಟ್ ಎ ಎಕ್ಸ್ಟ್ರೀಮಸಿ, ಇಟ್ಸ್ ಅ ವೆರಿ ಕಾಮನ್ ಫಿಸಿಯಾಲಜಿ. ನಾನ್ ಮೆಡಿಟೇಷನ್ ಮಾಡ್ತೀನಿ, ಸಮಥಿಂಗ್ ಗ್ರೇಟ್? ನೋ, ನಥಿಂಗ್ ಇಸ್ ಗ್ರೇಟ್. ಇಟ್ಸ್ ಅ ಕಾಮನ್ ಥಿಂಗ್. ನೀವ್ ಹೆಂಗ್ ಉಸಿರಾಡ್ತಿರೋ ಮೆಡಿಟೇಷನ್ ಮಾಡಿ ನಿಮ್ಮ ಮೈಂಡ್ ಅನ್ನ ಎಂಟಿ ಮಾಡ್ಕೊಳ್ಳೋದು ಕಾಮನ್. ವಾರಕ್ಕೊಂದ್ಸತಿ ಉಪವಾಸ ಮಾಡೋದು ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ನೀವು ಹೇಗೆ ಮೌನದಲ್ಲಿ ಇರೋದು ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಇದೆಲ್ಲ ಮುಂಚೆ ಕಾಮನ್ ಆಗಿತ್ತು, ಇವಾಗ ವಿ ಮೇಡ್ ಇಟ್ ವೆರಿ ಎಕ್ಸಾಜುರೇಟೆಡ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಮೇಡಮ್ ಜಾಸ್ತಿ ಹೊತ್ತು ಧ್ಯಾನ ಮಾಡೋರು ನಮ್ಗೆ ಫುಡ್ ತಿನ್ಸ್ಬೇಕು ಅನಿಸೋದಿಲ್ಲ. ಅಂದ್ರೆ ಯಾಕಂದ್ರೆ ನೀವು ಹೇಳಿದ್ರಲ್ವಾ, ಎಂಟಿ ಇನ್ ಮೈಂಡ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫುಡ್ ಅಂತ. ಅದಕ್ಕೋಸ್ಕರ 3-4 hours ಮಾಡೋರು ನಾವು ಜಾಸ್ತಿ ತಿನ್ನಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ನೀವು ಪಂಚಭೂತಗಳಿಗೆ ನಮ್ಮ ಶರೀರಕ್ಕೆ ಆಧ್ಯಾತ್ಮಿಕತೆಗೆ ಏನ್ ಲಿಂಕ್ ಇದೆ ಅಂತ ತಿಳಿಸಿದ್ದೀರಾ. ಆಮೇಲೆ ಮೈಕ್ರೋವೇವ್ಸ್ ಯಾಕೆ ಬಳಸಬಾರ್ದು ಅನ್ನೋದು ತಿಳಿಸಿದ್ದೀರಾ. ಆಮೇಲೆ ಸಾತ್ವಿಕ ಆಹಾರ ಅಂದ್ರೆ ಏನು ಅನ್ನೋದು ತುಂಬಾ ಕ್ಲಿಯರ್ ಆಗಿ. ಆದ್ರೆ ನಾವು ವೆಜಿಟೇಬಲ್ಸ್ ಯೂಸ್ ಮಾಡಿದ್ರೆ ಸಾತ್ವಿಕ ಆಹಾರ ಅನ್ನೋ ದೃಷ್ಟಿಯಲ್ಲಿ ಇರ್ತೀವಿ. ಅದನ್ನು ನೀವು ಫ್ರೈ ಮಾಡೋದ್ರಿಂದ ಅದರಲ್ಲಿ ಸಾತ್ವಿಕತೆ ಇರೋದಿಲ್ಲ. ನೀರಂಶ ಇರ್ಬೇಕು ಅನ್ನೋದು, ರಸದ ಅಂಶ ಇರ್ಬೇಕು ಅನ್ನೋದು ಕ್ಲಿಯರ್ ಆಗಿ ತಿಳಿಸಿದ್ದೀರಾ. ಇವೆಲ್ಲವೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಯೂಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಅರ್ಥವಾಗದಂತೆ ಹೇಳಿದ್ದೀರಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಪದ್ಮಲತಾ ಆಂಟಿಗೆ ಅಂಡ್ PMC ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲಾ ಸ್ಟಾಫ್ಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆಗಿರುವಂತಹ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.